ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೆಇಎ ವತಿಯಿಂದ ಸಾಕಷ್ಟು ನೋಟಿಫಿಕೇಶನ್ಸ್ಗಳಾಗಿದ್ದು, ಕೆಇಎ ಪಠ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೋತ್ತರಗಳು ಬರಬಹುದೆಂದು ನಿರೀಕ್ಷಿಸಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೋತ್ತರಗಳ ಸರಣಿಯನ್ನ ಪ್ರಾರಂಭ ಮಾಡಿದ್ದೀನಿ. ಅದರ ಪಾರ್ಟ್ 3 ಇವತ್ತು ನಾನು ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲ ಪ್ರಶ್ನೆ, ಕರ್ನಾಟಕದಲ್ಲಿ ಪತ್ತೆಯಾದ ಹಳೆ ಶಿಲಾಯುಗದ ಮೊದಲ ನೆಲೆ ಯಾವುದು? ಕರ್ನಾಟಕದಲ್ಲಿ ಪತ್ತೆಯಾದ ಹಳೆ ಶಿಲಾಯುಗದ ಮೊದಲ ನೆಲೆ ಯಾವುದು ಅಂತಿದೆ ನೋಡಿ. ನಿಮ್ಗೆ ಲಿಂಗಸೂರು ಇದೆ, ರಾಯಚೂರಿನ ಲಿಂಗಸೂರು, ತುಮಕೂರಿನ ಕಿಬ್ಬನಹಳ್ಳಿ ಇದೆ, ಬೆಳಗಾವಿಯ ಎಡ್ವಾಡ ಇದೆ, ಧಾರವಾಡದ ಕಂಬಿಗೇರಿ ಇದೆ. ಬೇಕಾದ್ರೆ ನೀವು ನಾನು ಪ್ರಶ್ನೆ ಕೇಳಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಬಹುದು. ಓಕೆ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಈ 4 ಸ್ಥಳಗಳು ಕೂಡ ಹಳೆ ಶಿಲಾಯುಗದ ಸ್ಥಳಗಳೇ ಆಗಿರ್ತಕ್ಕಂಥದ್ದು, ಪ್ಯಾಲಿಯೋಲಿಥಿಕ್ ಏಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಿದ್ದು ಅಂತ. ಬಟ್ ಪ್ರಶ್ನೆ ಏನ್ ಕೇಳಿದರೆ, ಕರ್ನಾಟಕದಲ್ಲಿ ಪತ್ತೆಯಾದ ಹಳೆ ಶಿಲಾಯುಗದ ಮೊದಲ ನೆಲೆ ಯಾವುದು ಅಂತ ಬರಿಬೇಕು. ನಿಮ್ಗೆ ಈ ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಪತ್ತೆಯಾದ ಹಳೆ ಶಿಲಾಯುಗದ ನೆಲೆಗಳು ಅಂತ ಕೇಳಿ ಎ ಬಿ ಸರಿ, ಎ ಸಿ ಸರಿ, ಎ ಬಿ ಸಿ ಡಿ ಸರಿ ಅಂತ ಕೊಟ್ಟಿದ್ರೆ 4 ಸರಿ. ಬಟ್ ಮೊದಲ ನೆಲೆ ಅಂತ ಕೇಳಿರೋದ್ರಿಂದ ಸರಿಯಾದಂತ ಉತ್ತರ ರಾಯಚೂರಿನ ಲಿಂಗಸೂರಿನಲ್ಲಿ ಪತ್ತೆಯಾದಂತ ನೆಲೆ. ಕರ್ನಾಟಕದಲ್ಲಿ ಪತ್ತೆಯಾದ ಹಳೆ ಶಿಲಾಯುಗದ ಮೊದಲ ನೆಲೆ ಆಗಿರ್ತಕ್ಕಂಥದ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಇದು 1842ರಲ್ಲಿ ಪತ್ತೆ ಆಯಿತು. 1842ರಲ್ಲಿ ಪತ್ತೆ ಆಯಿತು. ಯಾವುದು? ರಾಯಚೂರಿನ ಲಿಂಗಸೂರು ತಾಲೂಕಿನ ಹಳೆ ಶಿಲಾಯುಗದ ನೆಲೆ 1842ರಲ್ಲಿ ಪತ್ತೆಯಾಗುವುದರೊಂದಿಗೆ ಕರ್ನಾಟಕದಲ್ಲಿ ಪತ್ತೆಯಾದ ಮೊದಲ ನೆಲೆಯಾಗಿದೆ. ಇದ್ರ ಜೊತೆಗೆ ತುಮಕೂರಿನ ಕಿಬ್ಬನಹಳ್ಳಿಯಲ್ಲೂ ಕೂಡ ಹಳೆ ಶಿಲಾಯುಗದ ನೆಲೆ ಇರ್ತಕ್ಕಂಥದ್ದು ನೋಡ್ತೀವಿ. ಇದ್ರ ಜೊತೆಗೆ ಕರಡಿಗುಡ್ಡ ಇರ್ಬೋದು, ತುಮಕೂರಲ್ಲಿ ಕರಡಿಗುಡ್ಡ ಇರ್ಬೋದು, ಬಾಣಸಂದ್ರ ಇರ್ಬೋದು, ಇವೆಲ್ಲವೂ ಕೂಡ ತುಮಕೂರಿನಲ್ಲಿ ಪತ್ತೆಯಾದ ಹಳೆ ಶಿಲಾಯುಗದ ನೆಲೆಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅಂತ ಹೇಳ್ತೀನಿ. ಆಸ್ ಯೂಶುವಲಿ ಬೆಳಗಾವಿ ಎಡ್ವಾಡದಲ್ಲೂ ಕೂಡ ಹಳೆ ಶಿಲಾಯುಗದ ನೆಲೆ ಇದೆ. ಕಂಬಿಗೇರಿಯಲ್ಲೂ ಕೂಡ, ಧಾರವಾಡದ ಕಂಬಿಗೇರಿಯಲ್ಲೂ ಕೂಡ ಹಳೆ ಶಿಲಾಯುಗದ ನೆಲೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಮೇ 30, 1863ರಲ್ಲಿ ಮೇ 30, 1863ರಲ್ಲಿ ರಾಬರ್ಟ್ ಬ್ರೂಸ್ ಫ್ರೂಟ್ ಅಂತಕ್ಕಂಥ ಒಬ್ಬ ಸಂಶೋಧನಾಕಾರ, ರಾಬರ್ಟ್ ಬ್ರೂಸ್ ಫ್ರೂಟ್ ಅಂತಕ್ಕಂಥ ಸಂಶೋಧನಾಕಾರ ಮದ್ರಾಸಿನ ಪಲ್ಲಾವರಂನಲ್ಲಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಮೇ 30, 1863ರಲ್ಲಿ ರಾಬರ್ಟ್ ಬ್ರೂಸ್ ಫ್ರೂಟ್ ಅಂತಕ್ಕಂಥ ಒಬ್ಬ ಸಂಶೋಧನಾಕಾರ ಮದ್ರಾಸಿನ ಪಲ್ಲಾವರಂನಲ್ಲಿ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದಂತ ಒಂದು ಆಯುಧವನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚುತ್ತಾನೆ. ಹಾಗಾಗಿ ಈತನನ್ನ ನಾವೇನಂತ ಕರಿತೀವಿ? ಭಾರತದ ಪ್ರಾಚೀನ ಯುಗದ ಪಿತಾಮಹ ಅಂತ ಕರಿತೀವಿ. ಇಲ್ಲಿ ಗಮನಿಸಬೇಕಾದಂತ ಮಹತ್ವವಾದಂತ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ಈ 1865ರಲ್ಲಿ ಜಾನ್ ಲುಬಾಕ್ ಅಂತಕ್ಕಂಥವನು ಮೊದಲ ಬಾರಿಗೆ ಪ್ಯಾಲಿಯೋಲಿಥಿಕ್ ಅಂತಕ್ಕಂಥ ಪದವನ್ನ ಬಳಸ್ತಾನೆ. ಅಂದ್ರೆ ಹಳೆ ಶಿಲಾಯುಗ ಅಂತಕ್ಕಂಥ ಪದವನ್ನ ಮೊದಲ ಬಾರಿಗೆ ಬಳಸ್ತಾನೆ. 1863ರಲ್ಲಿ ಹಳೆ ಶಿಲಾಯುಗದ ಆಯುಧವನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಿದ್ದು ರಾಬರ್ಟ್ ಬ್ರೂಸ್ ಫ್ರೂಟ್ ಮದ್ರಾಸ್ನ ಪಲ್ಲಾವರಂನಲ್ಲಿ. 1865ರಲ್ಲಿ ಜಾನ್ ಲುಬಾಕ್ ಮೊದಲ ಬಾರಿಗೆ ಪಾಲಿಯೋಲಿಥಿಕ್ ಅಂತಕ್ಕಂಥ ಒಂದು ಪದವನ್ನ ಬಳಸ್ತಾನೆ. ಕೇಳಿದರೆ 2 ಪ್ರಶ್ನೆಗಳನ್ನ ಎಕ್ಸಾಮ್ ಆಗಿ ಕೇಳಿದರೆ. ಈ ಹಳೆ ಶಿಲಾಯುಗದ ಲಕ್ಷಣ ಏನು ಅಂದ್ರೆ, ಈ ಜನ ಜಾಸ್ತಿ ಕ್ವಾರ್ಟಜೈಟ್ ಅಂತಕ್ಕಂಥ ಕಲ್ಲನ್ನ ಬಳಸ್ತಾ ಇದ್ರು. ಗಟ್ಟಿ ಕಲ್ಲು ಅಂದ್ರೆ ಬೆಣಚ್ ಕಲ್ಲು ಅಂತೀವಿ ನಾವು ಹಳ್ಳಿ ಕಡೆ, ಬೆಣಚ ಕಲ್ಲು ಅಂತ ಕರಿತೀವಿ ಹಳ್ಳಿ ಕಡೆ ನಾವು, ನಮ್ಮೂರ್ ಕಡೆ ಈ ಕ್ವಾರ್ಟಜೈಟ್ ಕಲ್ಲನ್ನ ಬಳಸ್ತಾ ಇದ್ರು. ಹಾಗಾಗಿ ಇವರನ್ನ ಕ್ವಾರ್ಟಜೈಟ್ ಮೆನ್ ಅಂತ ಕರಿತಾ ಇದ್ರು. ಹಳೆ ಶಿಲಾಯುಗದ ಜನರನ್ನ ಕ್ವಾರ್ಟಜೈಟ್ ಮೆನ್ ಅಂತ ಕರಿತಾ ಇದ್ರು. ನಾನು ಹೇಳೋ ಒಂದೊಂದು ಪಾಯಿಂಟ್ ಎಕ್ಸಾಮ್ ಅಲ್ಲಿ ಬಂದಿವೆ. ಇವರು ನೀಗ್ರೋ ಜನಾಂಗಕ್ಕೆ ಸೇರಿದ್ರು ಅಂತಕ್ಕಂಥ ವಾದ ಇದೆ. ಅಂದ್ರೆ ಕಪ್ಪು ಮುಖ, ಗುಂಗರು ಕೂದಲು, ಚಪ್ಪಟೆ ಮೂಗು, ಗಿಡ್ಡ ದೇಹ, ಕುಳ್ಳ ದೇಹ, ಕಪ್ಪು ಮುಖ, ಚಪ್ಪಟೆ ಮೂಗು, ಗುಂಗುರ ಕೂದಲು, ಇದು ನೀಗ್ರೋ ಜನಾಂಗದ ಲಕ್ಷಣ.
ಭಾಗಶಃ ಇವರು ನೀಗ್ರೋ ಜನಾಂಗಕ್ಕೆ ಸೇರಿದ್ದರು ಹಳೆಶಿಲಾಯುಗದ ಜನ ಅಂತಕ್ಕಂಥ ಒಂದು ವಾದ ಇದೆ. ಮೇನು ಹಳೆಶಿಲಾಯುಗದ ಜನರ ಕಸುಬೇನು ಅಂದ್ರೆ ಬೇಟೆಗ ಅಲೆಮಾರಿ ಜನಾಂಗ ಇವರು. ಇವರು ಆಹಾರ ಸಂಗ್ರಹಣೆ ಮತ್ತು ಬೇಟೆ ಇವ್ರ ಉದ್ಯೋಗ. ಆಹಾರ ಸಂಗ್ರಹಣೆ ಮತ್ತು ಬೇಟೆ ಇವರ ಉದ್ಯೋಗ ಆಗಿರ್ತಕ್ಕಂಥದ್ನ ನೋಡ್ತೀವಿ. ಕರ್ನಾಟಕದಲ್ಲಿ ಪತ್ತೆಯಾದ ಹಳೆಶಿಲಾಯುಗದ ಮೊದಲನೇ ರಾಯಚೂರಿನ ಲಿಂಗಸೂರು. ರಾಬರ್ಟ್ ಬ್ರೂಸ್ ಫ್ರೂಟ್ ಅಂತಕ್ಕಂಥವನು 1863ರಲ್ಲಿ ಪಲ್ಲಾವರಂನಲ್ಲಿ ಪ್ರಾಚೀನ ಆಯುಧವನ್ನ ಪತ್ತೆ ಹಚ್ಚಿದ. ಜಾನ್ ಲುಬಾಕ್ ಅಂತಕ್ಕಂಥವನು ಮೊದಲಿಗೆ ಪಾಲಿಯೋಲಿಥಿಕ್ ಏಜ್ ಅಂತ ಹಳೆಶಿಲಾಯುಗವನ್ನ ಕರೆದ. ಹಳೆಶಿಲಾಯುಗದ ಜನರು ನೀಗ್ರೋಗಳಾಗಿದ್ದರೆಂದು ಹೇಳಲಾಗುತ್ತದೆ. ಹಳೆಶಿಲಾಯುಗದ ಜನರನ್ನ ಕ್ವಾರ್ಟೈಸೆಟ್ ಮನ್ ಅಂತೀವಿ. ಯಾಕಂದ್ರೆ ಅವರು ಬೆಣಚಕಲ್ಲನ್ನ ಬಳಸಿದ್ರಿಂದ, ಗಿಡಸಕಲ್ಲನ್ನ ಬಳಸಿದ್ರಿಂದ. ಅರ್ಥಾತ್ ಅದಪ್ಪ ನಾನು ಹೇಳ್ತಾ ಇರೋದು, ಇವರ ಉದ್ಯೋಗ ಆಹಾರ ಸಂಗ್ರಹಣೆ ಮತ್ತು ಬೇಟೆ. ಹಾಗಾಗಿ ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬರುವ ಸಾಧ್ಯತೆಗಳು ಹೆಚ್ಚಾಗಿವೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ. ಸೊ ಓದ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೆಕ್ಸ್ಟ್, ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ನೋಡಿ, ಈ ರೀತಿಯಾಗಿ ನಮ್ಮ KA ಡೆಪ್ತ್ ಆದಂತ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ನೀವು ಓದಿದ್ರೆ ಇದೇನ್ ಡೆಪ್ತ್ ಅನ್ಸಲ್ಲ, ಓದಿಲ್ದೇ ಇದ್ರೆ ಕಷ್ಟ ಅನ್ಸುತ್ತೆ. ಈಗ ಫಸ್ಟ್ ಏನ್ ಹೇಳಿದ್ದಾರೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡೋಣ, ಕೆಳಗಿನ ಹೇಳಿಕೆಗಳನ್ನ ನೋಡೋಣ. ಮೊಹೆಂಜಾದೊರವನ್ನ ವೈದಿಕ ಸಾಹಿತ್ಯದಲ್ಲಿ ವ್ಯವಸಂತ ಅಂತ ಕರಿತಾ ಇದ್ರು, ವೇದಗಳ ಸಾಹಿತ್ಯದಲ್ಲಿ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ, ಪಂಚತಂತ್ರದ ಕಥೆಯ ನರಿಯನ್ನ ಹೋಲುವ ಚಿತ್ರ ರೋಪಾರ್ನಲ್ಲಿ ಕಂಡು ಬಂದಿದೆ. ಪಂಚತಂತ್ರದ ಕಥೆಯನ್ನ ಹೇಳುವ ನರಿಯ ಚಿತ್ರ ರೋಪಾರ್ನಲ್ಲಿ ಕಂಡು ಬಂದಿದೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಸಿಂಧೂ ನಾಗರಿಕತೆಯಲ್ಲಿ ಪ್ರಥಮ ಬಾರಿಗೆ ನೋಡಿ ಇಲ್ಲಿ ಒಂದ್ ಆಡ್ ಮಾಡ್ಬೇಕಾಯ್ತು. ಏನಂತ ಅಂದ್ರೆ ಲೋತಾಲ್, ಇಲ್ಲ ಕರೆಕ್ಟ್ ಆಡ್ ಆಗಿದೆ. ಸಿಂಧೂ ನಾಗರಿಕತೆಯಲ್ಲಿ ಪ್ರಥಮ ಬಾರಿಗೆ ಬಾರ್ಲಿ ಬೆಳೆಯ ಕುರುಹು ಲೋತಾಲ್ನಲ್ಲಿ ಕಂಡು ಬಂದಿದೆ. ಸಿಂಧೂ ನಾಗರಿಕತೆಯಲ್ಲಿ ಪ್ರಥಮ ಬಾರಿಗೆ ಬಾರ್ಲಿ ಬೆಳೆಯ ಕುರುಹು ಲೋತಾಲ್ನಲ್ಲಿ ಕಂಡು ಬಂದಿದೆ. ಮೂರನೇ ಸ್ಟೇಟ್ಮೆಂಟು. ನಾಲ್ಕನೇ ಸ್ಟೇಟ್ಮೆಂಟು, ಸ್ವಾತಂತ್ರ್ಯಾನಂತರ ಭಾರತದಲ್ಲಿ ಪತ್ತೆಯಾದ ಮೊದಲ ನಗರ ರೋಪಾರ್. ಈ ತರ 4 ಸ್ಟೇಟ್ಮೆಂಟ್ ಕೊಟ್ಟು ಏನ್ ಹೇಳಿದ್ದಾರೆ, ಕೆಳಗಿನ ಸಂಕೇತಗಳಲ್ಲಿ ತಪ್ಪಾದದ್ದನ್ನು ಆರಿಸಿ. ಅರ್ಥ ಮಾಡ್ಕೊಳ್ಳಿ. ಈಗ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಎಂದಾಗ 4 ಸ್ಟೇಟ್ಮೆಂಟ್ ನಾವು ನೋಡ್ಬೇಕು. ಈಗ ನಾನು ಹೇಳಿದಷ್ಟು ಸ್ಲೋ ಆಗಿ ಎಕ್ಸಾಮ್ ಆಗಿ ನೋಡೋದಲ್ಲ. ಈ ಕ್ವಶನ್ ನನ್ಗೆ ಆನ್ಸರ್ ಬರೆಯಕ್ಕೆ ಜಸ್ಟ್ 10 ಸೆಕೆಂಡ್ ಸಾಕು. ಯಾಕಂದ್ರೆ ಓದಿದ್ದೀನಿ. ನೀವು 10 ಸೆಕೆಂಡ್ಸ್ ಅಲ್ಲಿ ಇದು ಉತ್ತರ ಬರೀಬೇಕು. ಈಗ ನಾನು ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಎಕ್ಸಾಮ್ ಅಲ್ಲಿ ನಿಧಾನಕ್ಕೆ ನೋಡ್ಕೊಂಡು ಕೂತ್ಕೊಂಡ್ರೆ 25 ಕ್ವಶನ್ ಅಟೆಂಡ್ ಮಾಡಕ್ಕಾಗಲ್ಲ. ಬಟ್ ಕೆಳಗಡೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. 4 ಸ್ಟೇಟ್ಮೆಂಟ್ ಓದಿದ್ಮೇಲೆ ತಪ್ಪಾಗಿರೋದನ್ನ ಗುರುತಿಸಿ ಅಂತ ನಿಮ್ಮ ಮನಸ್ಸು ಆ ಸ್ಟೇಟ್ಮೆಂಟ್ ನೋಡ್ಬೇಕಾದ್ರೆ ಅನ್ಸಿರ್ಬೇಕು ನಿಮ್ಗೆ. ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ, ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ, ಮೂರನೇ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ, ನಾಲ್ಕನೇ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ. ಸರ್, ಈಗ ನಾನು ಓದ್ಕೊಬೇಕಾದ್ರೆ ನನಗೇನ್ ಅನ್ಸಿದೆ, ಸೊ 2 ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ ಅಂತ ಅನ್ಸಿದೆ. 2 ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ ಅಂತ. ಸಾರಿ, ಮತ್ತಿನ್ 2 ಸ್ಟೇಟ್ಮೆಂಟ್ ರಾಂಗ್ ಇದೆ. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂದ್ಮೇಲೆ 2 ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ ಈಗ ನಾವು ಗುರುತಿಸ್ಬೇಕಾಗಿರೋದೇನು, ತಪ್ಪಾಗಿರೋದ್ನಲ್ವ ಗುರುತಿಸ್ಬೇಕಾಗಿರೋದು. ಸೊ ಫಸ್ಟ್ ಪಾಯಿಂಟ್ ನೋಡ್ರಿ, ಮೊಹೆಂಜಾದೊರೋ ನಗರವನ್ನ ವೈದಿಕ ಸಾಹಿತ್ಯದಲ್ಲಿ ವ್ಯವಸಂತ ಎನ್ನುತ್ತಾ ಇದ್ರು. ಕರೆಕ್ಟಾ ಸರ್? ಇದು ಸರಿಯಾಗಿದೆ. ಒಂದು ಸರಿ. ಹಾಗಾದ್ರೆ ಈಗ ಆಪ್ಷನ್ ಬರೀ ತಪ್ಪಾಗಿರೋದನ್ನ ಗುರುತಿಸ್ಬೇಕು, ಸರಿಯಾಗಿರೋದನ್ನ ಡಿಲೀಟ್ ಮಾಡ್ರಿ. ಒಂದು ಸರಿ ಅನ್ನೋ ಸ್ಟೇಟ್ಮೆಂಟ್ ಇದೆ, ರಾಂಗು. ಬಿಲು ಕೂಡ ಒಂದಿದೆ, ಇದು ನಮ್ಗೆ ಈ ಪ್ರಶ್ನೆಗೆ ಉತ್ತರ ಅಲ್ಲ. ಸಿ ನಲ್ಲಿ ಒಂದಿದೆ, ಅದು ಕೂಡ ಈ ಪ್ರಶ್ನೆಗೆ ಉತ್ತರ ಅಲ್ಲ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನ ನೋಡುವ ಅವಶ್ಯಕತೆಯೇ ಇಲ್ಲ. ಸೊ ಸರಿಯಾದ ಉತ್ತರ 2 ಮತ್ತು 3. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ತಪ್ಪಾಗಿರುವ ಸೆಂಟೆನ್ಸ್ ಗಳು 2 ಮತ್ತು 3. ಅರ್ಥ ಆಯ್ತಾ? ಇಷ್ಟು ಈಸಿಯಾಗಿ 5 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ಬಿಡ್ಬೋದು. ನಿಮ್ಗೆ ಒಂದೇದ್ ಗೊತ್ತಾಗ್ತಿದಂಗೇನೇನೆ. ಸೊ ಈಗೇನಪ್ಪ, ಒಂದೇದ್ ಸರಿ ಆಯ್ತು. ಪಂಚತಂತ್ರದ ಕಥೆಯ ನರಿಯನ್ನು ಹೋಲುವ ಚಿತ್ರ ರೋಪಾರ್ನಲ್ಲಿ ಕಂಡು ಬಂದಿದೆ. ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಪಂಚತಂತ್ರದ ಕಥೆಯ ನರಿಯನ್ನು ಹೋಲುವ ಚಿತ್ರ ಕಂಡು ಬಂದಿದೆ. ಆದರೆ ಅದು ರೋಪಾರ್ನಲ್ಲಿ ಅಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ ರಾಂಗು. ಚಿತ್ರ ಕಂಡು ಬಂದಿದೆ ಬಟ್ ರೋಪಾರ್ ಅಲ್ಲ. ಮತ್ತೆಲ್ಲಿ? ಲೋತಾಲ್ನಲ್ಲಿ. ಎಲ್ಲೆಲ್ರಿ? ಲೋತಾಲ್ನಲ್ಲಿ. ದಟ್ಸ್ ವೈ ಇದು ರಾಂಗು. ಅರ್ಥ ಮಾಡ್ಕೊತಾ ಇದೀರಪ್ಪ ಬಿಗಿನರ್ಸು? ಚೆನ್ನಾಗಿ ಓದಿರೋರಂತೂ ಬಿಡಿ, ನನ್ಗೆ ಬೇಕಾದ್ರೆ ಹೇಳ್ಕೊಡ್ತೀರಾ.
ಬಿಗಿನರ್ಸ್ ಕೇಳ್ತಾ ಇದ್ದೀನಿ, ನಾಳೆ ಭಾನುವಾರ ಎಕ್ಸಾಮ್ ಬರೆಯೋರು ಈ ವಿಡಿಯೋವನ್ನ ಕಂಪ್ಲೀಟ್ಲಿ ನೋಡ್ಬೇಕು. ಯಾಕಂದ್ರೆ ನೀವೇನೆಲ್ಲ ತಪ್ಪು ಮಾಡಬಹುದು ಅಂತಕ್ಕಂಥ ಐಡಿಯಾನಾದ್ರೂ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟ್ ನೋಡಿ, ಸಿಂಧೂ ನಾಗರಿಕತೆಯಲ್ಲಿ ಪ್ರಥಮ ಬಾರಿಗೆ ಬಾರ್ಲಿ ಬೆಳೆಯ ಕುರುಹು ಲೋಥಾಲ್ನಲ್ಲಿ ಕಂಡು ಬಂದಿದೆ. ಸೊ ಸಿಂಧೂ ನಾಗರಿಕತೆಯಲ್ಲಿ ಬಾರ್ಲಿ ಕುರುಹು ಕಂಡು ಬಂದಿದೆ ಫಸ್ಟ್ ಟೈಮು, ಆದ್ರೆ ಲೋಥಾಲ್ ಅಲ್ಲ, ಕಾಲಿಬಂಗನ್ನಲ್ಲಿ. ದಟ್ಸ್ ವೈ ಈ ಸ್ಟೇಟ್ಮೆಂಟ್ ತಪ್ಪು. ಹಾಗಾಗಿ 2, 3 ತಪ್ಪು. ಡಿ ಸರಿಯಾದ ಉತ್ತರ ಈ ಪ್ರಶ್ನೆಗೆ. 4ನೇದು, ಸ್ವತಂತ್ರ ನಂತರ ಪತ್ತೆಯಾದ ಮೊದಲ ನಗರ ರೋಪಾರ್. ಎಸ್, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಈ ಸಿಟಿ 1953ರಲ್ಲಿ ಪತ್ತೆ ಆಯ್ತು. ಅಲ್ಲಿವರೆಗೂ ಯಾವುದೇ ಸಿಟಿ ನಮಗೆ ಸಿಕ್ಕಿರ್ಲಿಲ್ಲ. ಸೊ ದಟ್ಸ್ ವೈ ಸ್ವತಂತ್ರ ನಂತರ ಭಾರತದಲ್ಲಿ ಪತ್ತೆಯಾದ ಮೊದಲ ನಗರ ರೋಪಾರ್ ಆಗಿದೆ. ಈ ತರ ಅನಾಲಿಟಿಕ್ ನಾಲೆಡ್ಜ್ ನಮ್ ತಲೆಯಲ್ಲಿ ಇರಬೇಕು. ಎಂತ ಪ್ರಶ್ನೆ ಬೇಕಾದ್ರೂ ಉತ್ತರ ಬರೀಬಹುದು. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ನೋಡಿ, ಈ ತರ ತುಂಬಾ ಈಗ ಕೆಲವರಿಗೆ ದಿಗನಿಕಾಯ, ಮಜ್ಜಿಮ ನಿಕಾಯ, ಸಂಯುಕ್ತ ನಿಕಾಯ, ಅಂಗುತ್ತರ ನಿಕಾಯ ಈ ಟಾಪಿಕ್ ಗಳೇ ಗೊತ್ತಿರಲ್ಲ ನಿಮ್ಗೆ. ಇದೆಲ್ಲಿ ಬರುತ್ತಪ್ಪ ಅಂತ ಲಿಟ್ರೇಚರ್ ಅಲ್ಲಿ ಬರುತ್ತೆ. ಸಾಹಿತ್ಯದ ಮೇಲೆ ಪ್ರಶ್ನೆ ಕೇಳ್ತಾರೆ. ಯಾವ ಸಾಹಿತ್ಯ ಸರ್ ಅಂದ್ರೆ ಇದು ಬೌದ್ಧ ಸಾಹಿತ್ಯ, ವೆರಿ ವೆರಿ ಇಂಪಾರ್ಟೆಂಟ್, ಬೌದ್ಧರು ಅಂತಕ್ಕಂಥ ಚಾಪ್ಟರ್. ಸೊ ನಾನು ಆಮೇಲೆ ವಿವರಣೆ ಕೊಡ್ತೀನಿ. ಫಸ್ಟ್ ಉತ್ತರ ಯಾವ್ದು ನೋಡ್ಬಿಡೋಣ. ದಿಗನಿಕಾಯ ನೋಡಿ, ದಿಗನಿಕಾಯ ಅಂದ್ರೆ ಬುದ್ಧನ ದೊಡ್ಡ ವಿಷಯಗಳ ಸಂಗ್ರಹ. ಒಂದು ಆ ನೋಡಿ, ಎಲ್ಲಿದೆ ಒಂದು ಆ? ಅಗೈನ್ ಎ ಒಳಗಿಲ್ಲ ರಾಂಗು, ಸಿ ಒಳಗಿಲ್ಲ ರಾಂಗು, ಡಿ ಒಳಗಿಲ್ಲ. ಯಾಕಂದ್ರೆ ಇಲ್ಲಿರೋದೆಲ್ಲ ಮೊದಲನೇ ರಸ್ವಸ್ವರ ಅ. ಹಾಗಾಗಿ ನಮಗ್ ಬೇಕಾಗಿರೋದು ಒಂದು ಆ ದೀರ್ಘ ಸ್ವರ ಅ. ಬಿಲ್ ಮಾತ್ರ ಇದೆ. ದೇರ್ ಫಾರ್ ರೈಟ್ ಆನ್ಸರ್ ಇಸ್ ಬಿ. ಈ ತರ ಉತ್ತರ ಹುಡುಕ್ಬೇಕು ನೀವು ಯಾವಾಗ್ಲೂ ಕೂಡ. 3 ತಪ್ಪು ಅಂದ್ಮೇಲೆ ಉಳಿದಿರೋದೊಂದು ಸರಿಯಾಗಿರ್ಬೇಕು. ಒಂದ್ ವೇಳೆ ಅದು ತಪ್ಪಾಗಿದ್ರೆ ಗ್ರೇಸ್ ಬರುತ್ತೆ. ಅರ್ಥ ಆಯ್ತಪ್ಪ? ದಿಗನಿಕಾಯ ಬುದ್ಧನ ದೊಡ್ಡ ವಿಷಯಗಳ ಸಂಗ್ರಹ. ನೆಕ್ಸ್ಟ್ ಮಜ್ಜಿಮ ನಿಕಾಯ ಬುದ್ಧನ ಚಿಕ್ಕ ವಿಷಯಗಳ ಸಂಗ್ರಹ. ಬುದ್ಧನ ಚಿಕ್ಕ ವಿಷಯಗಳ ಸಂಗ್ರಹ. ಸಂಯುಕ್ತ ನಿಕಾಯ 2 ಅ. ಸಂಯುಕ್ತ ನಿಕಾಯ ಬುದ್ಧನ ಸಂಕ್ಷಿಪ್ತ ಹೇಳಿಕೆಗಳ ಸಂಗ್ರಹ. ಸಂಯುಕ್ತ ನಿಕಾಯ. ಅಂಗುತ್ತರ ನಿಕಾಯ ಬುದ್ಧನ 2000ಕ್ಕೂ ಮೇಲ್ಪಟ್ಟ ಸಂಕ್ಷಿಪ್ತ ಹೇಳಿಕೆಗಳ ಸಂಗ್ರಹ. ಸೊ ದಟ್ಸ್ ವೈ ಸರಿಯಾದಂತ ಉತ್ತರ 1 ಅ, 2 ಅ, 3 ಇ, 4 ಇ. ಸರಿಯಾಗಿದ್ಯಾ? ನೋಡಿ, ಸರಿಯಾಗಿದೆ. ಅರ್ಥ ಆಯ್ತಾ? ಸರಿ, ಇದು ಎಲ್ಲಿ ಬರುತ್ತೆ, ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಅಂದ್ರೆ, ಬಹಳ ಜನ ಓದಿರೋರಿಗೆ ಗೊತ್ತಿರುತ್ತೆ, ಓದಿಲ್ದವ್ರಿಗೆ ಪಾಪ ಕನ್ಫ್ಯೂಸ್. ಬೌದ್ಧ ಸಾಹಿತ್ಯದಲ್ಲಿ ಬರುತ್ತೆ. 5 ನಿಕಾಯಗಳನ್ನ ಗುರುತಿಸಬಹುದು. ದಿಗನಿಕಾಯ, ಮಜ್ಜಿಮ ನಿಕಾಯ, ಸಂಯುಕ್ತ ನಿಕಾಯ, ಅಂಗುತ್ತರ ನಿಕಾಯ. ಇದ್ರ ಜೊತೆಗೆ 5ನೇದು ಯಾವುದು ಅಂದ್ರೆ ಬುದ್ಧ ನಿಕಾಯ. ಬುದ್ಧ ನಿಕಾಯ. ಬುದ್ಧ ನಿಕಾಯ ಏನ್ ಹೇಳುತ್ತೆ ಅನ್ನೋ ನಾಲೆಡ್ಜು ನಿಮ್ಗಿರ್ಬೇಕು. ಬುದ್ಧ ನಿಕಾಯ ಗದ್ಯ ಮತ್ತು ಪದ್ಯ ಶೈಲಿಯ ಸಂಗ್ರಹ. ಬೌದ್ಧ ಧರ್ಮದ ಗದ್ಯ ಮತ್ತು ಪದ್ಯ ಶೈಲಿಯ ವಿವಿಧ ಕೃತಿಗಳ ಸಂಗ್ರಹವನ್ನ ಬುದ್ಧ ನಿಕಾಯ ಅಂತೀವಿ. 5 ನಿಕಾಯಗಳು: ದಿಗನಿಕಾಯ, ಮಜ್ಜಿಮ ನಿಕಾಯ, ಸಂಯುಕ್ತ ನಿಕಾಯ, ಅಂಗುತ್ತರ ನಿಕಾಯ, ಬುದ್ಧ ನಿಕಾಯ ಅಂತ. ಸರಿ, 5 ನಿಕಾಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಏನ್ ಸರ್ ಅಂದ್ರೆ, ನಿಮ್ಗೆ ಗೊತ್ತಿರ್ಬೇಕು, ಬೌದ್ಧ ಧರ್ಮದ ಪವಿತ್ರ ಗ್ರಂಥವನ್ನ ತ್ರಿಪಿಟಕಗಳು ಅಂತೀವಿ. ಏನಂತೀವಿ? ತ್ರಿಪಿಟಕ. ಯಾವ ಭಾಷೆಯಲ್ಲಿದೆ ತ್ರಿಪಿಟಕ? ಪಾಳಿ ಭಾಷೆಯಲ್ಲಿ ತ್ರಿಪಿಟಕಗಳಿರ್ತಕ್ಕಂಥದ್ದು. ಯಾವ್ಯಾವ ತ್ರಿಪಿಟಕ? ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಅಂತ 3 ಪಿಟಕಗಳನ್ನ ನಾವು ತ್ರಿಪಿಟಕಗಳು ಅಂತ ಕರಿತೀವಿ. ಬೌದ್ಧ ಧರ್ಮದ ಒಂದು ಪವಿತ್ರ ಗ್ರಂಥ ಪಾಳಿ ಭಾಷೆಯಲ್ಲಿದೆ. ವಿನಯ ಪಿಟಕ ಏನ್ ಹೇಳುತ್ತೆ? ಬೌದ್ಧ ಭಿಕ್ಷುಣಿಯರು, ಬೌದ್ಧ ಭಿಕ್ಕುಗಳು ಅನುಸರಿಸಬೇಕಾದ ನಿಯಮವನ್ನ ಹೇಳುವುದೇ ವಿನಯ ಪಿಟಕ. ಬೌದ್ಧರ ಸನ್ಯಾಸಿಗಳು ಅನುಸರಿಸಬೇಕಾದ ನಿಯಮವನ್ನು ಹೇಳುತ್ತೆ. ಈ ಡೆಪ್ತ್ ನಾಲೆಡ್ಜ್ ಇರ್ಬೇಕು ನಿಮ್ಗೆ. ಸುತ್ತ ಪಿಟಕ ಅಂದ್ರೇನು? ಬುದ್ಧನ ಜೀವನ ಚರಿತ್ರೆಯನ್ನ ಬೋಧಿಸುವುದು. ಇದು ಬೌದ್ಧರಿಗೆ ಒಂದು ಬೈಬಲ್ ಇದ್ದಂಗೆ ಈ ಸುತ್ತ ಪಿಟಕ. ಆ ಸುತ್ತ ಪಿಟಕ ಒಳಗೊಂಡಿರ್ತಕ್ಕಂಥ 5 ನಿಕಾಯಗಳೇ ಈ ದಿಗನಿಕಾಯ, ಮಜ್ಜಿಮ ನಿಕಾಯ, ಸಂಯುಕ್ತ ನಿಕಾಯ, ಅಂಗುತ್ತರ ನಿಕಾಯ, ಬೌದ್ಧ ನಿಕಾಯ. ಸುತ್ತ ಪೀಠಕದಲ್ಲಿರ್ತಕ್ಕಂಥದ್ದನ್ನ ನೋಡ್ತೀವಿ, 5 ನಿಕಾಯಗಳು. ಅರ್ಥ ಆಯ್ತಾ? ಬುದ್ಧನ ಜೀವನ ಚರಿತ್ರೆಯನ್ನು ಒಳಗೊಂಡಿದೆ. ಅದು ಬುದ್ಧರಿಗೆ ಬೈಬಲ್ ಇದ್ದಂಗೆ ಬುದ್ಧನ ಜೀವನ. ನೆಕ್ಸ್ಟ್ ಅಭಿಧಮ್ಮ ಪೀಠಕ ಅಂತ ಇನ್ನೊಂದಿದೆ. ಅಭಿಧಮ್ಮ ಪೀಠಕ ಬುದ್ಧನ ಪಾರಿಮಾರ್ಥಿಕ ವಿಚಾರಗಳ ಬಗ್ಗೆ ಒಳಗೊಂಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಬುದ್ಧನ ಅಲೌಕಿಕ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದು ಅಭಿಧಮ್ಮ ಪೀಠಕ. ದಿಸ್ ಈಸ್ ಬೌದ್ಧ ಲಿಟ್ರೇಚರ್ ಅಲ್ಲಿ ಬರ್ತಕ್ಕಂಥ ಟಾಪಿಕ್. ಇಷ್ಟು ಡೆಪ್ತ್ KA ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ,
ನಿಮ್ಗೆ ನನ್ನ ಕಾಳಜಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇಲ್ಲೊಂದು ಅನೌನ್ಸ್ಮೆಂಟ್, ಪ್ರಮೋಷನ್ ಮಾಡ್ತಾ ಇಲ್ಲ, ದಯಮಾಡಿ ಇದನ್ನ ಪ್ರಮೋಷನ್ ಅನ್ಕೋಬೇಡ್ರಿ. ಯಾಕೆ ಅಂತ ಹೇಳ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ನನ್ನ ಪ್ರೀತಿಯ ಸಹೋದರ ಶರತ್ ನನಗೆ ಈ PPT ಮಾಡ್ಕೊಡ್ತಾನೆ. ನಾನು ಅವ್ನಿಗೆ ಹೇಳಿದೆ, ನೀನ್ PPT ಮಾಡೋದಕ್ಕೆ ನಾನು ಒಂದಿಷ್ಟು ಸಂಭಾವನೆ ಕೊಡ್ತೀನಪ್ಪ ಅಂತ. ಅದಕ್ಕೆ ಅವ್ನು ಹೇಳ್ದ, ಇಲ್ಲ ಸರ್, ನೀವು ಯಾವುದೇ ದುಡ್ಡು ತಗೊಂಡು ಪಾಠ ಮಾಡ್ತಾ ಇಲ್ಲ, ಫ್ರೀ ಆಗಿ ಮಾಡ್ತಾ ಇದ್ದೀರಾ, ಹಂಗಾಗಿ ನನಗೆ ಯಾವುದೇ ರೀತಿಯಾದಂತ ಹಣ ಬೇಡ ಸರ್ ಅಂತ ಅವನು. ನಾನು ಏನ್ ಮಾಡಿದ್ರು ಅವನು ಹಣ ಈಸ್ಕೊಂಡ್ಲಿಲ್ಲ. ಅದಕ್ಕೆ ಈ ಹುಡುಗನ್ ನಾನೇನಾರ ಸಹಾಯ ಮಾಡ್ಬೇಕಲ್ಲ ಅಂತ ನಾನು ನಿರೀಕ್ಷೆ ಮಾಡಿದೆ. ಸೊ ಹಾಗಾಗಿ ಆ ಹುಡುಗ ಆತನೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದಾನೆ. ಜೊತೆಗೆ ಆತ ಮನೆಯಿಂದ ಡಿಪೆಂಡ್ ಆಗದೆ ಸ್ವಾಭಿಮಾನದಿಂದ ಬದುಕ್ತಿದ್ದಾನೆ. ತನಗೆ ತಾನೇ ದುಡ್ಕೊಂಡು ಬದುಕ್ತಿದ್ದಾನೆ. ಒಂದು ಆನ್ಲೈನ್ ಬುಕ್ ಸ್ಟೋರ್ ಅನ್ನ ಮಾಡ್ಕೊಂಡಿದ್ದಾನೆ. ಸೊ ಈತನ ಬಳಿ ಎಲ್ಲ ರೀತಿಯಾದಂತ ಪುಸ್ತಕಗಳು ದೊರೆಯುತ್ತವೆ, ಸ್ಪರ್ಧಾತ್ಮಕ ಪುಸ್ತಕಗಳು. ಸೊ ಆತನಿಗೆ ಆತ ಇದನ್ನು ಕೂಡ ಇಷ್ಟು ವಿಡಿಯೋದಲ್ಲಿ ಹಾಕ್ಬೇಡಿ ಸರ್ ಅಂತಾನೆ ಬಲವಂತ ಮಾಡ್ದ. ಇಲ್ಲ ಸರ್, ನೀವೇನು ನಿಸ್ವಾರ್ಥವಾಗಿ ಮಾಡ್ತಿದ್ದೀರಾ, ನಂದು ನಿಸ್ವಾರ್ಥ ಇರಲಿ, ಇದನ್ನ ಅನೌನ್ಸ್ ಮಾಡ್ಬೇಡಿ ಸರ್ ಅಂತ. ಬಟ್ ನನಗೆ ಮನ್ಸ್ ತಡಿಲಿಲ್ಲ. ಯಾಕಂದ್ರೆ ನಾನು ಕೂಡ ಅವ್ನಿಗೆ ಏನಾರ ಸಹಾಯ ಮಾಡ್ಬೇಕು. ಎಷ್ಟು ಚೆನ್ನಾಗಿ DTP ಮಾಡ್ಕೊಡ್ತಾನೆ. ಅವ್ನು DTP ಮಾಡ್ಕೊಡೋದ್ರಿಂದನೇ ನಾನು ಕ್ಲಾಸ್ ಮಾಡಕ್ಕೆ, ಅದ್ಭುತವಾಗಿ ಕ್ಲಾಸ್ ಮಾಡಕ್ ಸಾಧ್ಯ ಆಗ್ತಾ ಇರೋದು. ನನ್ಕಿಂತ ಹೆಚ್ಚು ಶ್ರೇಯ ಅವನಿಗೆ ಸಲ್ಲಬೇಕು ಅಂತೇಳಿ ನಾನು ಅವ್ನಿಗೆ ಹೇಳ್ದೇನೆ ಇವತ್ತು ಹಾಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ಯಾರೋ ಆತನಿಗೆ ಅನುಕಂಪದಿಂದ ತಗೊಳ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಪುಸ್ತಕಗಳು ಬೇಕಾದಲ್ಲಿ ಈ ಕೆಳಗೆ ಕಾಣ್ತಕ್ಕಂಥ 9632344329ಗೆ ಕರೆ ಮಾಡಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನ ತರಿಸ್ಕೊಬಹುದು. ಈ ಮೂಲಕ ಶರತ್ಗೆ ನಾನೊಂದು ಏನಂತಾರೆ, ಒಂದು ನನ್ನ ಕಡೆಯಿಂದನೂ ಕೃತಜ್ಞತೆ ಸಲ್ಲಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಅಷ್ಟೇನೆ. ಸೊ ಧನ್ಯವಾದಗಳು ಸ್ನೇಹಿತರೆ. ಮುಂದಕ್ಕೆ ಬನ್ನಿ. ವಂದಿಸಿ ಬರೆಯಿರಿ. ನೋಡಿ, ಇಲ್ಲಿ ನಿಮಗೆ ಗೊತ್ತು, ಮಹಾಜನಪದಗಳು ಅಂತಿದೆ. ಮಹಾಜನಪದಗಳ ಸಂಖ್ಯೆ ಎಷ್ಟು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 16 ಮಹಾಜನಪದಗಳಿವೆ. ಮಹಾಜನಪದಗಳ ಬಗ್ಗೆ ಉಲ್ಲೇಖಿಸಿರುವ ಸಾಹಿತ್ಯ ಯಾವುದು ಅಂತ ಕೇಳ್ತಾರೆ. ಅಂಗುತ್ತರ ನಿಕಾಯ ಮಹಾಜನಪದಗಳ ಬಗ್ಗೆ ಉಲ್ಲೇಖಿಸಿರುವ, ನೋಡಿ ಇಲ್ಲಿದೆ ಅಂಗುತ್ತರ ನಿಕಾಯ. ಬುದ್ಧನ 2000 ಮೇಲ್ಪಟ್ಟ ಸಂಕ್ಷಿಪ್ತ ಹೇಳಿಕೆಗಳ ಸಂಗ್ರಹ ಅಂಗುತ್ತರ ನಿಕಾಯದಲ್ಲಿದೆ. ಈ ಅಂಗುತ್ತರ ನಿಕಾಯದಲ್ಲಿ 16 ಮಹಾಜನಪದಗಳ ಬಗ್ಗೆ ಉಲ್ಲೇಖವಿದೆ. ನಿಮ್ಗೆ ಈ 16 ಮಹಾಜನಪದಗಳಲ್ಲಿ ಬಹುತೇಕ ಕೇಳ್ತಕ್ಕಂಥದ್ದೇ ಮ್ಯಾಥ್ಯೂ ಫಾಲೋಯಿಂಗ್ ಮಹಾಜನಪದಗಳು ಮತ್ತು ಅದರ ರಾಜಧಾನಿಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಕಾಶಿಯ ಒಂದು ರಾಜಧಾನಿ ಯಾವುದು ಅಂದ್ರೆ ಬನಾರಸ್. ಒಂದು ಎಲ್ಲಿದೆ ನೋಡಿ, ನೋಡಿ ಬಿ ಒಳಗಿಲ್ಲ, ಇದು ಬಿ ರಾಂಗು 3ರೊಳಗೂ ಇರೋದ್ರಿಂದ ಯಾವುದು ಅಂತ ನಾವೀಗ ಚೂಸ್ ಮಾಡಕ್ಕಲ್ಲ, ಒಂದನ್ನು ಡಿಲೀಟ್ ಮಾಡೋಣ. ಚೇದಿ ಸೂಕ್ತಿಮತಿ ಎರಡು ಯಾವ್ದ್ರಾಗಿದೆ ನೋಡ್ರಿ. ಡಿ ತೆಗೆದಾಕ್ಬಿಡೋಣ. ಡಿಲಿಲ್ಲ, 2 ಇದೆ. 1ನೇದ್ರಲ್ಲೂ ಇದೆ, 2ನೇದ್ರಲ್ಲೂ ಇದೆ. ಎ ಮತ್ತು ಸಿ ನಲ್ಲಿದೆ. ಮುಂದಕ್ಕೆ ನೋಡೋಣ. ವಜ್ಜಿ ವೈಶಾಲಿ 3E. 3E ಯಾವ್ದ್ರಲ್ಲಿದೆ? ಸಿಲಿದೆ. ಹಾಗಾಗಿ ಎ ತೆಗೆದಾಕೋಣ. ದೇರ್ಫೋರ್ ರೈಟ್ ಆನ್ಸರ್ ಈಸ್ ಸಿ. ಈ ತರ ನೀವು ಯಾವಾಗ್ಲೂ ಮ್ಯಾಥ್ಯೂ ಫಾಲೋಯಿಂಗ್ ನ ಬಿಡಿಸಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಮತ್ತು ಪರ್ಫೆಕ್ಟ್ ಉತ್ತರ ಸಿಗುತ್ತೆ. ಅಸ್ಮಾಕ, ಪೋತಾಲಿ ಅಥವಾ ಪೋತಾಲಿನ್, ಅಸ್ಮಾಕ 4E. ನೋಡಿ, ನೇರವಾಗಿದೆ. ಕಾಶಿ ಬನಾರಸ್ಸು, ಚೇದಿ ಸೂಕ್ತಿಮತಿ, ವಜ್ಜಿ ವೈಶಾಲಿ, ಅಸ್ಮಾಕ ಪೋತಾಲಿ ಅಥವಾ ಪೋತಾನ್. ಈ ರೀತಿ 16 ಮಹಾಜನಪದಗಳು ಮತ್ತು ಅದರ ರಾಜಧಾನಿಗಳ ಬಗ್ಗೆ ನೀವು ಮಾಹಿತಿಯನ್ನ ಸಂಗ್ರಹಿಸಿ ಓದಬೇಕಾಗುತ್ತೆ ಸ್ನೇಹಿತರೆ. 100% ಈ ಮಾದರಿಯ ಪ್ರಶ್ನೆ ಬರುತ್ತೆ KA ನಲ್ಲಿ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಕಾಲದ ಕೃತಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿಯನ್ನ ಗುರುತಿಸಿ. ನಾನು ಈ ಕ್ಲಾಸ್ ಅಲ್ಲಿ ಹೆಚ್ಚು ಲಿಟ್ರೇಚರ್ ಬಗ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ ನನ್ನ ಅನುಭವದಲ್ಲಿ ಒಂದು ಲಿಟ್ರೇಚರ್ ಕ್ವಶನ್ಸ್ ಇರುತ್ತೆ ಅನ್ನೋದು. ಸೊ ದಟ್ಸ್ ವೈ ಸ್ವಲ್ಪ ಲಿಟ್ರೇಚರ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ತಾಜ್ ಉಲ್ ಮಾಸಿರ್ ಯಾರು ಬರ್ದಿರೋದು ಇದನ್ನ? ಹಸನ್ ನಿಜಾಮಿ. ಸರಿನಾ? ಸರಿ. ಕೆಳಗಡೆ ಜೋಡಿಯನ್ನ ಗುರುತಿಸಿ ಅಂತ ಹೇಳಿದ್ರೆ ಸರಿನಾ ತಪ್ಪ ನೋಡ್ತಾ ಹೋಗೋಣ. ಸರಿ, 100% ಸರಿ. ಹಸನ್ ನಿಜಾಮಿ ತಾಜುಲ್ ಮಾಸಿರ್ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾನೆ. ಕುತುಬ್ದಿನ್ ಐಬಕ್ಕನ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ. ನೆಕ್ಸ್ಟ್, ಮಿನಾಜ್ ಉಸ್ ಸಿರಾಜ್ ತಬಕತ್ ಇ ನಾಸಿರಿ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾನೆ. ಇದು ಕೂಡ ಕರೆಕ್ಟ್ ಇದೆ. ರಜಿಯಾ ಸುಲ್ತಾನಳ ಬಗ್ಗೆ ಮಾಹಿತಿ ಇದೆ, ಕರೆಕ್ಟ್ ಇದೆ. 2ನೇದು ಕರೆಕ್ಟ್ ಇದೆ. ತಾರಿಕ್ ಇ ಮುಬಾರಕ್ ಶಾಹಿ ಅಂತ ಒಂದು ಕೃತಿ ಇದೆ. ಯಾಹ್ಯಾ ಬಿನ್ ಸರ್ಹಿಂದಿ ಬರೆದಿದ್ದಾನೆ. ಇದು ಕರೆಕ್ಟ್ ಇದೆ. ಯಾಕಂದ್ರೆ ಇದು ಕೂಡ ಮುಬಾರಕ್ ಶಾನ ಆಳ್ವಿಕೆಯ ಕಾಲದಲ್ಲಿ ರಚಿತವಾದಂತಹ ಕೃತಿ. ಇನ್ನೊಂದು ಕೃತಿ ನೋಡಿ, ತಾರಿಕ್ ಇ ಮುಬಾರಕ್. ಇವೆರಡು ಸಿಮಿಲಾರಿಟಿ ಇದೆ, ಬಟ್ ಬೇರೆವು ಕೃತಿಗಳು, ಬೇರೆ ಎರಡು ಒಂದೇ ಅಲ್ಲ. ಫಕ್ರುದ್ದೀನ್ ಮುದೀನ್ ಬರೆದಿದ್ದಾರೆ. ಇದು ಕೂಡ ರೈಟ್ ಇದೆ. ಕುತುಬ್ದಿನ್ ಐಬಕ್ಕನ ಕಾಲದಲ್ಲಿ ರಚನೆ ಆಗಿದ್ದು. ಸೊ ಹಾಗಾದ್ರೆ 4 ಕೃತಿಗಳು ಕರೆಕ್ಟ್ ಆಗಿವೆ ನನ್ನ ಪ್ರಕಾರದಲ್ಲಿ. KA ನಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ.
ಒಂದ್ ಜೋಡಿ ಸರಿ, ಇದು ಉತ್ತರ ಅಲ್ಲ, ಯಾಕೆಂದ್ರೆ 4 ಜೋಡಿ ಸರಿ. ಬಿ 2 ಜೋಡಿ ಸರಿ, ಇದೂ ಉತ್ತರ ಅಲ್ಲ, ಯಾಕೆಂದ್ರೆ 4 ಜೋಡಿ ಸರಿ. ಸಿ 3 ಜೋಡಿ ಸರಿ, ಇದೂ ಉತ್ತರ ಅಲ್ಲ, ಅಂದ್ರೆ 3 ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ಇಷ್ಟೇ ಉತ್ತರ ಅಲ್ಲ, ಉತ್ತರ ಇನ್ನೂ ಇದೆ. ಏನು? ಮೇಲಿನ ಎಲ್ಲವೂ ಸರಿಯಾಗಿದೆ, ದೇರ್ ಫಾರ್ ರೈಟ್ ಆನ್ಸರ್. ನಿಮ್ಗೆ 4 ಕೃತಿಗಳ ಸಂಪೂರ್ಣ ಮಾಹಿತಿ ಇದ್ದಾಗ ಮಾತ್ರ ಇಂಥ ಪ್ರಶ್ನೆಗೆ ಉತ್ತರವನ್ನ ಬರೆಯಬಹುದು. ಇಂಥ ಪ್ರಶ್ನೆಯನ್ನ ಗೆಸ್ ಮಾಡಕ್ ಸಾಧ್ಯ ಇಲ್ಲ. ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ. ಆತರ ಏನೋ ಹಾಕಿ ಸರಿಯಾಗ್ಬೋದೇ ಹೊರತು ಇದನ್ನ ಸರಿಯಾಗಿ ಬರೆಯಕ್ಕೆ ಓದಿರ್ಲೇಬೇಕಾದಂತ ಅನಿವಾರ್ಯತೆ ಇದೆ. ನೆಕ್ಸ್ಟ್, ಅಬ್ವಾಬ್ ಎಂಬ ನೂತನ ತೆರಿಗೆಯನ್ನ ಜಾರಿಗೆ ತಂದವನು ಯಾರು? ಇದು ಟ್ಯಾಕ್ಸ್ ಸಿಸ್ಟಮ್. ಮತ್ತೆ ಒಂದು ವಿಚಾರದಲ್ಲಿ ಒಳಗಡೆ ಹೋಗಿ ಪ್ರಶ್ನೆಗಳನ್ನ ಕೇಳೋದು ಅಂತ ಕರಿತೀವಿ. ಯಾಕಂದ್ರೆ ಇದೆಲ್ಲಿ ಬರುತ್ತೆ ಅಂದ್ರೆ ಬಕ್ಸರ್ ಕದನದ ಸಂದರ್ಭದಲ್ಲಿ ಬರ್ತಕ್ಕಂತ ಪದ ಇದು. 1764ರಲ್ಲಿ ಮೀರ್ ಕಾಸಿಂ ವರ್ಸಸ್ ಬ್ರಿಟಿಷರ ವಿರುದ್ಧ ಬಕ್ಸರ್, ಪ್ಲಾಸಿಯ ನಂತರ ಆದಂತ ಕದನ ಯಾವುದು? ಬಕ್ಸರ್ ಕದನ. ಆ ಸಂದರ್ಭದಲ್ಲಿ ಬಳಸುವ ಪದ. ಯಾರು ಇನ್ ಡೆಪ್ತ್ ಓದಿರ್ತೀರಲ್ಲ ಅವ್ರಿಗೆ ಈ ಪದದ ಪರಿಚಯ ಇರ್ತದೆ. ಬಕ್ಸರ್ ಕದನ ಎಲ್ಲಾ ಓದಿರ್ತೀರ. ಬಕ್ಸರ್ ಕದನ ಯಾರ್ಯಾರಿಗಾಯ್ತು, ಯಾರ್ ಗೆದ್ರು, ಯಾರ್ ಸೋತ್ರು ಅನ್ನೋದು ಎಲ್ಲಾ ಓದಿರ್ತೀರ. ಅಲ್ಲೆಲ್ಲೋ ಮೂಲೆಯಲ್ಲಿ ಈ ತರದ್ದೊಂದು ಪದ ಇರುತ್ತೆ, ಬಹಳ ಜನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಲ್ಲ. ಸ್ನೇಹಿತರೆ, ಅರ್ಥ ಮಾಡ್ಕೊತಿದ್ದೀರಲ್ವಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ಗುಡ್. ಈ ರೀತಿಯಾದಂತ ಪ್ರಶ್ನೆಗಳು ಕೆಇಎ ಕೇಳಬಹುದೆಂಬುದು ನನ್ನ ನಿರೀಕ್ಷೆ. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಅಬ್ವಾಬ್ ಎಂಬ ನೂತನ ತೆರಿಗೆ ಏನಿದೆ, ಅಬ್ವಾಬ್ ಎಂಬ ನೂತನ ತೆರಿಗೆ ಏನಿದೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಮೀರ್ ಕಾಸಿಂ ಜಾರಿಗೆ ತಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಬರ್ದ್ವಾನ್ ಈಗ ಏನಾಗುತ್ತೆ, ಪ್ಲಾಸಿ ಕದನದ ನಂತರ ಸಿರಾಜುದ್ದೌಲಾ ಗವರ್ನರ್ ಆಗ್ತಾನೆ. ಪ್ಲಾಸಿ ಕದನದ ನಂತರ ಸಿರಾಜುದ್ದೌಲಾ ನವಾಬನ್ ಆಗ್ತಾನೆ. ಈ ಸ್ಟೋರಿ ನಿಮ್ಗೆಲ್ಲ ಗೊತ್ತು. ಸೊ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಗವರ್ನರ್ ಆಗಿ ಬರ್ತಾನೆ. ರಾಬರ್ಟ್ ಕ್ಲೈವ್ ವಾಪಸ್ ಬ್ರಿಟಿಷ್ ಹೋದ ನಂತರ ವ್ಯಾನ್ಸಿ ಟಾಟ್ ವಾಪಸ್ ಬರ್ತಾನೆ. ಎಲ್ಲಿಗೆ? ಬಂಗಾಳದ ಗವರ್ನರ್ ಆಗಿ. ಈತ ಬಂದಂತವನ್ ಏನ್ ಮಾಡ್ತಾನೆ, ಮಿರ್ಜಾಫರ್ ನನ್ನ ತೆಗೆದು ಮೀರ್ ಕಾಸಿಂ ನನ್ನ ನವಾಬ್ನಾಗಿ ನೇಮಕ ಮಾಡ್ತಾನೆ. ಆಫ್ಟರ್ ಬ್ಯಾಟಲ್ ಆಫ್ ಪ್ಲಾಸಿ ಮೀರ್ ಕಾಸಿಂ ಏನ್ ಮಾಡ್ತಾನೆ, ತಾನು ನವಾಬನಾಗಿದ್ದಕ್ಕೆ 5 ಲಕ್ಷ ರೂಗಳನ್ನ ಮತ್ತೆ ಬರ್ಡ್ವಾನ್, ಚಿತ್ತಗಾಂಗ್, ಮಿಡ್ನಾಪುರಗಳನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಅಲ್ಲಿಗೆ ಮೀರ್ ಕಾಸಿಮನನ್ನ ನವಾಬನನ್ನಾಗಿ ಮಾಡಿದ್ದಕ್ಕೆ ಪ್ರತಿಯಾಗಿ 5 ಲಕ್ಷ ಬರ್ಡ್ವಾನ್, ಚಿತ್ತಗಾಂಗ್, ಮಿಡ್ನಾಪುರಗಳನ್ನ ಬ್ರಿಟಿಷರಿಗೆ ಕೊಟ್ಮೇಲೆ ಲೆಕ್ಕ ಸರೋಯ್ತು ಅನ್ನೋದು ಮೀರ್ ಕಾಸಿಂನ ಅಭಿಪ್ರಾಯ. ಇನ್ ಮುಂದೆ ನಾನು ಸ್ವತಂತ್ರ ನವಾಬ, ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡ್ತೀನಿ ಅನ್ನೋದು. ಬ್ರಿಟಿಷ್ನವ್ರಿಗೆ ಇದು ಸಹ್ಯ ಆಗ್ಲಿಲ್ಲ. ಯಾಕಂದ್ರೆ ನಮ್ಮ ಅಂಡರ್ ಅಲ್ಲಿ ಇರ್ಬೇಕು ಮೀರ್ ಕಾಸಿಂ ಅಂತ ಭಾವಿಸಿದ್ರು. ಹಾಗಾಗಿ ಮೀರ್ ಕಾಸಿಂ ಏನ್ ಮಾಡ್ತಾನೆ, ಮುರ್ಷಿದಾಬಾದ್ ನಿಂದ ಮೌಂಗಿರ್ಗೆ ರಾಜಧಾನಿಯನ್ನ ಶಿಫ್ಟ್ ಮಾಡ್ತಾನೆ. ಯಾಕಂದ್ರೆ ಆರಂಭದಲ್ಲಿ ಬ್ರಿಟಿಷರ ಒಂದು ಕಾರ್ಯಚಟುವಟಿಕೆ ಕೇಂದ್ರ ಮುರ್ಷಿದಾಬಾದ್ ಆಗಿತ್ತು. ಅವ್ರ ಸವಾಸನೆ ಬೇಡ ಅಂತೇಳಿ ಮೌಂಗಿರ್ಗೆ ಶಿಫ್ಟ್ ಮಾಡ್ತಾನೆ. ಯುರೋಪಿಯನ್ನರಿಂದ ತನ್ನ ಸೈನ್ಯಕ್ಕೆ ತರಬೇತಿಯನ್ನ ಕೊಡ್ತಾನೆ ಮತ್ತು ಬ್ರಿಟಿಷರೊಡನೆ ವ್ಯಾಪಾರದಲ್ಲಿ ಪೈಪೋಟಿಯನ್ನ ಮಾಡಲು ತನ್ನ ವ್ಯಾಪಾರಿಗಳಿಗೆ ಅಬ್ವಾಬ್ ಎಂಬ ನೂತನ ತೆರಿಗೆಯನ್ನ ಪರಿಚಯ ಮಾಡ್ತಾನೆ. ಇದರಿಂದ ಸಿಟ್ಟಿಗೆದ್ದಂತ ಬ್ರಿಟಿಷರೇ ಮುಂದೆ ಬೇರೆ ಬೇರೆ ಕಾರಣಗಳಿಗಾಗಿ ಬಕ್ಸರ್ ಕದನವನ್ನ ಮಾಡ್ತಾರೆ. ಬೇಕಾದ್ರೆ ಬಕ್ಸರ್ ಕದನದ ಬಗ್ಗೆ ಸಪರೇಟ್ ವಿಡಿಯೋ ಡೀಟೇಲ್ ಆಗಿ ಮಾಡೋಣ. ಈಗ ನಿಮ್ಗೊಂದು ಐಡಿಯಾ ಬಂತು ಯಾರು ಅಬ್ವಾಬ್ ಎಂಬ ನೂತನ ತೆರಿಗೆಯನ್ನ ಜಾರಿಗೆ ತಂದ್ರು ಅಂತ. ಸೊ ಉತ್ತರ ಸಿಕ್ಕೋಯ್ತು, ಮೀರ್ ಕಾಸಿಂ. ಯಾರೇಳಿ? ಮೀರ್ ಕಾಸಿಂ. ಅರ್ಥ ಆಗ್ತಾ ಇಲ್ವಾ? ಇಷ್ಟು ಇನ್ಫಾರ್ಮೇಶನ್ ಯಾರ ತಲೆಯಲ್ಲಿರುತ್ತೆ ಈ ತರ ಸೂಕ್ಷ್ಮ ಪ್ರಶ್ನೆಗಳಿಗೂ ಉತ್ತರವನ್ನ ಬರೀಬಹುದು. ಸೊ ಸರಿಯಾದ ಉತ್ತರ ಮೀರ್ ಕಾಸಿಂ. ಸ್ನೇಹಿತರೆ, ಸಹಾಯಕ ಸೈನ್ಯ ಪದ್ಧತಿಗೆ ಸೇರಿದ ರಾಜ್ಯಗಳನ್ನ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ ಎಷ್ಟರಲ್ಲಪ್ಪ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದಿದ್ದು? ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ 1798ರಲ್ಲಿ. ಯಾರಪ್ಪ ಜಾರಿಗೆ ತಂದಿದ್ದು? ಲಾರ್ಡ್ ವೆಲ್ಲೆಸ್ಲಿ. ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸೇರಿದ ಮೊದಲ ಮನೆತನ ಹೈದರಾಬಾದು. ಎಷ್ಟರಲ್ಲಿ? 1798ರಲ್ಲಿ. ಹಾಗಾದ್ರೆ ರಾಜ ಯಾರು? 2ನೇ ಅಸಫ್ಜಾ. ಇಷ್ಟನ್ನ ಪಟ್ಟಿ ಮಾಡಿಕಳ್ರಿ. ಬಿಕಾಸ್ ನಿಮ್ಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಹೈದರಾಬಾದ್ ನಿಜಾಮ ಯಾರು ಅಂತ ಕೇಳಬಹುದು. ಮ್ಯಾಚ್ ದಿ ಫಾಲೋಯಿಂಗ್ ಗೆ ಕೊಡಬಹುದು. ಹಾಗಾಗಿ ಮೊದಲು ಸೇರಿದ್ದು ಕಾಲಾನುಕ್ರಮ ಕೇಳಿರೋದ್ರಿಂದ ಹೈದರಾಬಾದ್ ಎಷ್ಟನೇ ಆಪ್ಷನ್ ಇದೆ? 3ನೇ ಆಪ್ಷನ್ ಅಲ್ಲಿ. ಸೊ ಹಾಗಾಗಿ ಡಿ ಉತ್ತರ ಅಲ್ಲ, ಎ ಉತ್ತರ ಅಲ್ಲ, ಸಿ ಉತ್ತರ ಅಲ್ಲ. ಸರಿಯಾದಂತ ಉತ್ತರ ಬಿ. ಸೊ ಹಾಗಾದ್ರೆ 2ನೇದು ಯಾವುದು? ಮೈಸೂರು ಎಷ್ಟರಲ್ಲಿ ಸೇರ್ತು? ಟಿಪ್ಪುವಿನ ಮರಣದ ನಂತರ 4ನೇ ಆಂಗ್ಲೋ ವಿರುದ್ಧ ಆದ್ಮೇಲೆ 1799 ರಲ್ಲಿ ಸೇರ್ತು. ಯಾರು ಸೇರಿದ್ದು? 3ನೇ ಕೃಷ್ಣರಾಜ ಒಡೆಯರ್. ಯಾರು ಹೇಳ್ರಿ? 3ನೇ ಕೃಷ್ಣರಾಜ ಒಡೆಯರ್. 3ನೇದು ಯಾವುದು?
ನಾಲ್ಕು ಯಾವ್ದಿದೆ? ಹೌದಿದೆ. ಹೌದು ಎಷ್ಟರಲ್ಲಿ ಸೇರ್ತು? 1801ರಲ್ಲಿ. ಯಾರು? ಸಾದತ್ ಅಲಿ ಖಾನ್. ನಾಲ್ಕನೇರು ಯಾರು? ಮರಾಠರು. ನಾಲ್ಕನೇರು ಯಾರು? ಮರಾಠರಲ್ಲಿ ಯಾರು? ಎರಡನೇ ಬಾಜಿರಾಯ. ಸೊ ಎಷ್ಟರಲ್ಲಿ? 1802ರಲ್ಲಿ. ಯಾವ ಒಪ್ಪಂದದೊಂದಿಗೆ? ಬೆಸ್ಸಿನ್ ಒಪ್ಪಂದದೊಂದಿಗೆ. ಅರ್ಥ ಆಯ್ತಪ್ಪ? ಹೈದರಾಬಾದ್ 1798 ಎರಡನೇ ಅಸಬ್ಜಾ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮಿಗೆ ಸೇರಿದವರು. 1799ರಲ್ಲಿ ಮೈಸೂರು ಮೂರನೇ ಕೃಷ್ಣರಾಜ ಒಡೆಯರು. 1800ರಲ್ಲಿ ಔಧು ಸಾದತ್ ಅಲಿ ಖಾನ್. 1802ರಲ್ಲಿ ಎರಡನೇ ಬಾಜಿರಾಯ ಬೆಸ್ಸಿನ್ ಒಪ್ಪಂದದೊಂದಿಗೆ ಮರಾಠರಿಗೆ ಸೇರ್ಕತ್ತಾರೆ. ಅರ್ಥ ಆಯ್ತಪ್ಪ? ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್. ಲಾಭ ಏನು, ನಷ್ಟ ಏನು, ಲಕ್ಷಣ ಏನು ಬೇಕಾದ್ರೆ ಒಂದು ವಿಡಿಯೋ ಮಾಡೋಣ. ಈಗ ಜಸ್ಟ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟೆ. ಸರಿಯಾದಂತ ಉತ್ತರ 3, 2, 4, 1 ಬಿ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ಆತ್ಮೀಯ ಸಭಾ. ಸ್ನೇಹಿತರೆ ನೋಡಿ, ಆತ್ಮೀಯ ಸಭಾವನ್ನ ಸ್ಥಾಪಿಸಿದವರು ಯಾರು? ನಿಮ್ಗೆ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ಯಾರು? ಅಥವಾ ಇನ್ಯಾವುದೋ ಪ್ರಾರ್ಥನಾ ಸಮಾಜ ಸ್ಥಾಪನೆ ಮಾಡಿದವರು ಯಾರು? ಈ ತರ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ರು. ಈಗ ಇನ್ನೊಂದ್ ಚೂರು ಒಳಗಡೆ ಹೋಗುತ್ತೆ. ಕೆಇಎ ಆತ್ಮೀಯ ಸಭಾ ಅಂತ ಕೇಳಿದೆ ನೋಡ್ರಿ. 1814ರಲ್ಲಿ ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿದ್ದು ರಾಜಾ ರಾಮ್ ಮೋಹನ್ ರಾಯರು. ವೆರಿ ಇಂಪಾರ್ಟೆಂಟ್. ಯಾರಲ್ರಿ? ರಾಜಾ ರಾಮ್ ಮೋಹನ್ ರಾಯರು. ಆತ್ಮೀಯ ಸಭಾ. ಇದನ್ನೇ ಮ್ಯಾಥ್ಯ ಫಾಲೋಯಿಂಗ್ ಕೇಳ್ಬೋದು. ಏನಂತ? ಆತ್ಮೀಯ ಸಭಾ, ತತ್ವಬೋಧಿನಿ ಸಭಾ, ಸಂಗತ್ ಸಭಾ. 3 ಸಭಾಗಳು ಬ್ರಹ್ಮ ಸಮಾಜದ ಅಡಿಯಲ್ಲೇ ಬರ್ತವೆ ಸಾಮಾಜಿಕ ಚಟುವಟಿಕೆಗಳಿಗಾಗಿ. ನಾನೇನ್ ಹೇಳಿದೆ? ಆತ್ಮೀಯ ಸಭಾ, ತತ್ವಬೋಧಿನಿ ಸಭಾ, ಸಂಗತ್ ಸಭಾ. ಮ್ಯಾಥ್ಯ ಫಾಲೋಯಿಂಗ್ ಸರಿಯಾದ ಜೋಡಿ ಕೇಳ್ಬೋದು. ಈಗ ಆತ್ಮೀಯ ಸಭಾ ಅಂದ್ರೆ ರಾಜಾರಾಮ್ ಮೋಹನ್ ರಾಯರು, ನಿಮ್ಮೆಲ್ಲರಿಗೂ ಗೊತ್ತು. ತತ್ವಬೋಧಿನಿ ಸಭಾ ಅಂದ್ರೆ ರಾಜಾರಾಮ್ ಮೋಹನ್ ರಾಯರ ನಂತರ ಇದರ ಚುಕಾಣಿ ಹಿಡಿದಂತ ದೇವೇಂದ್ರನಾಥ್ ಟಾಗೋರ್ರು. ತದನಂತರದಲ್ಲಿ ಬ್ರಹ್ಮ ಸಮಾಜ ಕವಲಾದಾಗ ಕೇಶವಚಂದ್ರ ಸೇನರು ಬ್ರಹ್ಮ ಸಮಾಜದ ಪ್ರಚಾರಕ್ಕೆ ಸಂಗತ್ ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಆತ್ಮೀಯ ಸಭಾ ರಾಜಾರಾಮ್ ಮೋಹನ್ ರಾಯ್, ತತ್ವಬೋಧಿನಿ ಸಭಾ ದೇವೇಂದ್ರನಾಥ್ ಟಾಗೋರು, ಸಂಗತ್ ಸಭಾ ಕೇಶವಚಂದ್ರ ಸೇನು. ಮ್ಯಾಥ್ಯ ಫಾಲೋಯಿಂಗ್ ಸರಿಯಾದ ಜೋಡಿ. ಇವೆಲ್ಲವೂ ಬ್ರಹ್ಮ ಸಮಾಜದ ಅಡಿಯಲ್ಲೇ ಬರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಪ್ರಶ್ನೆಗಳು ಕೆಇಎ ಕೇಳಬಹುದೆಂದು ನಾನು ನಿರೀಕ್ಷಿಸುತ್ತಿದ್ದೇನೆ. ಓಕೆ, ಕೆಳಗಿನ ನೋಡಿ, ನನ್ನ ಕ್ಲಾಸ್ ಒಂಚೂರು ವೇಸ್ಟ್ ಆಗ್ಬಾರ್ದು ನಿಮ್ಗೆ. ಕಾರಣ ಯಾಕಂದ್ರೆ ಅನ್ನೆಸೆಸರಿ ಅನ್ವಾಂಟೆಡ್ ನಾನೇನು ಮಾತಾಡಕ್ ಹೋಗಲ್ಲ. ಈಗ ಎಕ್ಸಾಮ್ ಹತ್ರ ಇರೋದ್ರಿಂದ ನೀವೆಲ್ಲ ಚೆನ್ನಾಗಿ ಓದ್ರಿ. ನಾನು ಒಂದೇ ಕೇಳೋದು, ನಾನ್ ಮಾಡೋ ಕೆಲಸ ಸರಿ ಅನ್ಸಿದ್ರೆ ನಿಮ್ಗೆ ನಿಮ್ಮ ಪ್ರೋತ್ಸಾಹ ಖಂಡಿತ ನನಗ್ ಬೇಕು. ಯಾಕಂದ್ರೆ ನಾವು ಕೆಲಸ ಸರಿ ಮಾಡ್ತಿದೀವ, ಸರಿಯಾದ ದಾರಿಲಿ ಇದೀವ ಅಂತ ಗೊತ್ತಾದಾಗ ನಮ್ ಬೆಂತಟ್ಟೋರ್ ಇದ್ರೆ ಅಷ್ಟೇ ಗೊತ್ತಾಗುತ್ತೆ. ಒಂದು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದರಿಂದ ನನ್ಗೆ ಹೆಚ್ಚು ಕಮೆಂಟ್ ಬಂದಂಗೆ, ಹೆಚ್ಚು ಲೈಕ್ ಬಂದಂಗೆ, ಓ ಪರವಾಗಿಲ್ಲ ನನ್ನ ಕೆಲಸನ ಹುಡುಗರು ಇಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನನ್ನ ಚಾನಲ್ ಗ್ರೋತ್ ಆಗ್ತಿದ್ರೆ ರಾಜ್ಯದಲ್ಲಿ ಒಂದು ಇಷ್ಟು ಹುಡುಗರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಆಗುತ್ತೆ. ಹಂಗಂತ ನಾನೇನ್ ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ. ಏನಾದ್ರು ಬದಲಾವಣೆ ಇದ್ರೆ ಸಜೆಷನ್ ಮಾಡ್ರಿ. ನಿಮ್ಗೆ ಗೊತ್ತು ಯಾರ್ಯಾರು ನನಗೆ ಸಜೆಷನ್ ಮಾಡಿದ್ದೀರಾ, ಅದು ಬದಲಾವಣೆ ಆಗಿದ್ಯಾ ಆಗಿಲ್ವಾ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ರೈಟರ್ ನಾನು ಸ್ವೀಕರಿಸಕ್ ರೆಡಿದ್ದೀನಿ. ನೋಡಿ, ವರ್ಣಾಕ್ಷರ ಕಲಿಸಿದಾತಂ ಗುರು ಅಂತಾನು ಕರಿತೀವಿ. ನಾನೇ ನಿಮಗೆ ಗುರು ಅಲ್ಲ. ನೀವೊಂದೇನೋ ಹೇಳ್ಕೊಟ್ರೆ ನೀವು ನನಗೆ ಗುರುಗಳು ಇದ್ದಂಗೆನೇನೆ. ಅರ್ಥ ಆಯ್ತಪ್ಪ? ನೀವು ಯಾರು ನಮಗೆ ವಿದ್ಯಾರ್ಥಿಗಳಲ್ಲ, ಫ್ಯೂಚರ್ ಆಫೀಸರ್ಸ್ ಆಫ್ ಕರ್ನಾಟಕ ಆರ್ ಇಂಡಿಯಾ ಅಲ್ವಾ? ಸೊ ನಿಮ್ಮನ್ನ ಯಾವಾಗ್ಲೂ ನಾನು ಅದೇ ದೃಷ್ಟಿಯಲ್ಲಿ ನೋಡ್ತೀನಿ. ನೋಡಿ, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರವನ್ನ ಆರಿಸಿ ಅಂತ ಇದೆ. ಏನಿದೆ? ಕಲ್ಕತ್ತಾದಲ್ಲಿ ಕೃಷಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದವನು ಯಾರಿದೆ? ಕಲ್ಕತ್ತಾದಲ್ಲಿ ಕೃಷಿ ಕಾಲೇಜನ್ನ ಸ್ಟಾರ್ಟ್ ಮಾಡಿದವನು ಯಾರು? ನೋಡೋಣ, ಕಂಡಿಡಿಯನ್ ಯಾರು ಅಂತ. ನೋಡಿ, ಈತನ ಕಾಲದಲ್ಲಿ ಸಮಾಚಾರ ಭೂಷಣ್ ಅಂತಕ್ಕಂಥ ಹಿಂದಿ ಪತ್ರಿಕೆ ಪ್ರಾರಂಭ ಆಯ್ತು. ಅಂದ್ರೆ ಇವನು ಪತ್ರಿಕೆಗಳ ಮೇಲಿನ ನಿರ್ಬಂಧವನ್ನ ತೆಗೆದಾಕ್ತಂತಾನೆ ಇರಬೇಕು. ಯಾಕಂದ್ರೆ ಇವನೇ ಒಂದು ಪತ್ರಿಕೆನ ಪ್ರಾರಂಭ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾನೆ ಅಂದ್ರೆ ಪತ್ರಿಕೆಗಳ ಮೇಲೆ ಇವನ್ ಕಾಲದಲ್ಲಿ ನಿರ್ಬಂಧ ಇರಲಿಲ್ಲ. ಮೆಟ್ಕಾಫ್ ಅವರೆಲ್ಲ ನಿರ್ಬಂಧ ಮಾಡಿದ್ರು. ಈತನ ಮೇಲೆ ಲಂಚದ ಆರೋಪ ಬಂದಿದ್ರಿಂದ ಈತ ತನ್ನ ಹುದ್ದೆಗೆ ನೊಂದು ರಾಜೀನಾಮೆ ಕೊಡ್ತಾನೆ. ಈಗ ಎಷ್ಟೋ ಜನ ಲಂಚದ ಮೇಲೆ ಆರೋಪ ಬಂದ್ರು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಬಿಡಿ. ಬಟ್ ಆರೋಪ ಬಂದಿದ್ಕೆ ರಾಜೀನಾಮೆ ಕೊಟ್ಟಂತ ಗವರ್ನರ್ ಜನರಲ್ ಇವನು. ತಾಟಸ್ಥ್ಯ ನೀತಿಯನ್ನ ಕೈಬಿಟ್ಟು, ಯಾಕಂದ್ರೆ ಅಫ್ಘಾನಿಸ್ತಾನದ ವಿರುದ್ಧ ಇವನ್ಗಿಂತ ಪೂರ್ವಜ ಗವರ್ನರ್ಗಳು ತಾಟಸ್ಥ್ಯ ನೀತಿಯನ್ನು ಅನುಸರಿಸಿರ್ತಾರೆ. ಈತ ಅದನ್ನ ಬಿಟ್ಟು ವಿಸ್ತರಣಾ ನೀತಿಯನ್ನ ಅನುಸರಿಸ್ತಾನೆ. ತಟಸ್ಥವಾಗಿರ್ಲಿಲ್ಲ, ಯುದ್ಧವನ್ನ ಕಂಟಿನ್ಯೂ ಮಾಡ್ತಾನೆ. ಇದ್ರ ಜೊತೆಗೆ ಇನ್ನೂ ಒಂದೆರಡು ಆಡಪ್ ಮಾಡ್ತೀನಿ ನಾನು. 1815-18ರಲ್ಲಿ ಪಿಂಡಾರಿಗಳ ದಂಗೆಯನ್ನು ಕೂಡ ಈತನೇ ಎತ್ತಿಕ್ತಾನೆ. ಪಿಂಡಾರಿಗಳ ದಂಗೆಯನ್ನ ನೆಕ್ಸ್ಟ್ ಆಡಪ್ ಆಗ್ಬೋದು ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ 1817-18ರಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧದಲ್ಲೂ ಕೂಡ ಈತ ಭಾಗವಹಿಸ್ತಾನೆ. 3ನೇ ಆಂಗ್ಲೋ ಮರಾಠ ಕದನದಲ್ಲಿ ಈ 2 ಪಾಯಿಂಟ್ ಬೇಕಾದ್ರೆ ಇಲ್ಲಿ ಜೋಡಣೆ ಆಗ್ಬಹುದು.
ಇಷ್ಟೆಲ್ಲ ಸುಧಾರಣೆಗಳು ಯುದ್ಧಗಳು ಯಾರ ಕಾಲದಲ್ಲಿ ಆದೋ ಅಂತ ಕೇಳ್ತಾರೆ. ಸರ್ ಜಾನ್ ಶೋರ ಅಲ್ಲ, ರಾಂಗ್ ಆನ್ಸರ್. ಬಾರ್ಲೋನ ಅಲ್ಲ, ರಾಂಗ್ ಆನ್ಸರ್. ಆಮರ್ಸ್ಟ್ ಅಲ್ಲ, ರಾಂಗ್ ಆನ್ಸರ್. ಮತ್ತೆ ಯಾರು ಅಂದ್ರೆ ಲಾರ್ಡ್ ಮಾರ್ಕ್ವೆಸ್ ಏಸ್ಟಿಂಗ್. ಯಾರು ಹೇಳಿ? ಲಾರ್ಡ್ ಮಾರ್ಕ್ವೆಸ್ ಏಸ್ಟಿಂಗ್ ಸರಿಯಾದಂತ ಉತ್ತರ. ಈ ತರ ಒಬ್ಬ ಗವರ್ನರ್ ಜನರಲ್ ಅಥವಾ ಒಬ್ಬ ವೈಸ್ರಾಯ್ ಬಗ್ಗೆ ಇಷ್ಟು ಡೆಪ್ತ್ ಆಗಿ ಕೆಇಎ ಕೇಳುವ ಸಾಧ್ಯತೆಗಳಿವೆ. ನಾನು ಇವಾಗ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, 2026ರಲ್ಲಿ ಕೆಇಎ ಕೇಳಬಹುದಾದಂತ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅರ್ಥ ಇದೆಯಾ ಸ್ನೇಹಿತರೆ? ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗ್ತಾ ಇದ್ರೆ, ನಾನ್ ಮಾಡೋ ಕಾರ್ಯ ಕರೆಕ್ಟ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಅದು ನನಗೆ ಸ್ಫೂರ್ತಿ. ನಾನು ಸರಿಯಾದ ದಾರಿಲಿ ಇದ್ದೀನಿ ಅಂತೇಳಿ ಮತ್ತಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಖಂಡಿತ. ನಿಮ್ ಕಮೆಂಟ್ ನ ನೋಡಿ ಏನೋ ಮಾಡ್ಲಿ ಅನ್ನೋ ಫೀಲ್ ಅಲ್ಲ, ನನ್ ಕಾರ್ಯ ಹೇಗಿದೆ ಅಂತ ನನಗೆ. ಯಾಕಂದ್ರೆ ಆಫ್ಲೈನ್ ಆದ್ರೆ ಎದುರುಗಡೆ ಹುಡುಗರು ಇರ್ತಾರೆ, ಅವರು ನಾನು ಏನ್ ಹೇಳಿದ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾ ಇರ್ತಾರೆ, ನಂಗೆ ಅರ್ಥ ಆಗುತ್ತೆ. ಆನ್ಲೈನ್ ನಾನು ಒಬ್ನೇ ಮಾತಾಡಿರ್ತೀನಿ, ನಾನು ಮಾಡ್ತಾ ಇರೋ ಕಾರ್ಯ ಸರಿನಾ ತಪ್ಪ ಅನ್ನೋ ಒಂದು ಚಿಕ್ಕ ಗೊಂದಲ ನನ್ನ ಮನಸ್ಸಲ್ಲಿ ಇರುತ್ತೆ. ನಿಮ್ಮ ಕಮೆಂಟ್ ಮೂಲಕ ಅದನ್ನ ಪರಿಹರಿಸಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಓಕೆ, ಈ ತರ ಗವರ್ನರ್ ಜನರಲ್ ಬಗ್ಗೆ, ವೈಸ್ರಾಯ್ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮ ಕೇಳ್ತಾನೆ 100%. ಸೊ ಒಂದು ಇಲ್ಲಿ ದೆಹಲಿ ದರ್ಬಾರು 1911ರಲ್ಲಿ ಆಯ್ತು. ವೈಸ್ರಾಯ್ ಮೇಲೆ ಬಾಂಬ್ ಎಸೆತ 1912ರಲ್ಲಿ ಆಯ್ತು. ಹಿಂದೂ ಮಹಾಸಭಾ ಸ್ಥಾಪನೆ 1915, ಮದನ್ ಮೋಹನ್ ಮಾಳವೀಯ. ಓಂ ರೂಲ್ ಲೀಗ್ ಸ್ಥಾಪನೆ 1916ರಲ್ಲಿ, ಒಂದು ಬಾಲ ಗಂಗಾಧರನಾಥ್ ತಿಲಕ್, ಇನ್ನೊಂದು ಅನಿ ಬೆಸೆಂಟ್. ನಾನು ಈ ಒಂದೊಂದು ಘಟನೆನೂ ಕೂಡ ಈಗ ವಿವರಿಸ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ, ನಾನು ವಿವರಿಸ್ತಾ ಹೋಗಲ್ಲ. ದೆಹಲಿ ದರ್ಬಾರು ಮತ್ತು ವೈಸ್ರಾಯ್ ಮೇಲೆ ಬಾಂಬ್ ಎಸೆದಾದಾಗ ಲಾರ್ಡ್ ಕರ್ಜನ್ ಅಂತಕ್ಕಂಥ ವೈಸ್ರಾಯ್ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸಾರಿ, ಲಾರ್ಡ್ ಆರ್ಡಿಂಜ್, ಎರಡನೇ ಆರ್ಡಿಂಜ್ ಅಂತಕ್ಕಂಥ ವೈಸ್ರಾಯ್ ಇರ್ತಾನೆ. ಎರಡನೇ ಆರ್ಡಿಂಜ್ ಅಂತ ವೈಸ್ರಾಯ್ ಇರ್ತಾನೆ. ಆ ಸಂದರ್ಭದಲ್ಲಿ ದೆಹಲಿ ದರ್ಬಾರ್ ಆಗುತ್ತೆ. ಇದೊಂದು ದೊಡ್ಡ ಸ್ಟೋರಿ, ನನಗೆ ಅನಾಲಿಸಿಸ್ ಮಾಡಕ್ ತುಂಬಾ ಟೈಮ್ ಹಿಡಿಯುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಕಾದ್ರೆ ಇವನೇ ಒಂದೊಂದೇ ಟಾಪಿಕ್ ನ ಮಾಡರ್ನ್ ಹಿಸ್ಟ್ರಿ ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಸೊ ಈಗ ನಮಗೆ ಕಾಲಾನುಕ್ರಮ ಗೊತ್ತಾಗಬೇಕು ಅಂದ್ರೆ ಈ ತರ ಇಸ್ವಿಗಳು ಗೊತ್ತಾಗಬೇಕು. ಈಗ ದೆಹಲಿ ದರ್ಬಾರು 1911, ಮೋಸ್ಟ್ಲಿ ಅದೇ. ಈಗ 1911 ಚಿಕ್ಕ ಇಸ್ವಿ, ಆದ್ಮೇಲೆ 12, ಅದಾದ್ಮೇಲೆ 15, ಅದಾದ್ಮೇಲೆ 1916. ಸೊ 11 ಎಲ್ಲಿದೆ? ಒಂದೆಲ್ಲಿದೆ ನೋಡಿ, ಇದು ಒಂದೇ ಆಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿದೆ. ಇದು ಆಪ್ಷನ್ಗಳು ಸ್ವಲ್ಪ ಈಸಿ ಆದ ಅನ್ಸುತ್ತೆ. ನೆಕ್ಸ್ಟ್ 1, 2, 3, 4 ಸರಿಯಾಗಿದೆ. ದೆಹಲಿ ದರ್ಬಾರ್ ಫಸ್ಟ್, ವೈಸ್ರಾಯ್ ಮೇಲೆ ಬಾಂಬೆ ಎಸೆತ ಸೆಕೆಂಡ್, ಹಿಂದೂ ಮಹಾಸಭಾ 3, ಓಂ ರೂಲ್ ಲೀಗ್ ಚಳವಳಿ 4. ಇವೆಲ್ಲ ತೀವ್ರಗಾಮಿ ಯುಗದಲ್ಲಿ ನಡೆದಂತ ಹೋರಾಟಗಳು. ತೀವ್ರಗಾಮಿ ಯುಗ ನಾನು ಪಾಠ ಮಾಡ್ಬೇಕಾದ್ರೆ ನಿಮಗೆ ಡಿಸ್ಕಸ್ ಮಾಡ್ಕೊಡ್ತೀನಿ. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್, ದೇಶ ವಿಭಜನೆಯನ್ನ ಕೊನೆಯವರೆಗೂ ವಿರೋಧಿಸಿದವರು ಯಾರು? ನಿಜವಾಗ ಆಲ್ರೆಡಿ KPSC ಇದು ಪ್ರಶ್ನೆ ಆಗ್ಬಿಟ್ಟಿದೆ. ಇದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ಈ ವಿಚಾರ ಗೊತ್ತಾಗಬೇಕು ಅಂದ್ರೆ 1947ರ ಭಾರತ ವಿಭಜನೆಯನ್ನ ಸ್ಪಷ್ಟವಾಗಿ ಓದಬೇಕು. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಬರ್ತಾನೆ, ಭಾರತವನ್ನ ವಿಭಜಿಸುವ ಯೋಚನೆಯೊಂದಿಗೆನೆ ಬಂದ್ಬಿಡ್ತಾನೆ ಅವನು. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ಕೊನೆಯ ವೈಸ್ರಾಯ್ ಮತ್ತು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್. ಅರ್ಥ ಆಯ್ತಪ್ಪ? ಇಲ್ಲಿ ಇವನ ಹತ್ರ ಮಾತಾಡ್ತಾನೆ ಹೋಗಿ, ಯಾರ ಹತ್ರ? ಜಿನ್ನಾನ ಹತ್ರ. ಜಿನ್ನಾ ಬಹಳ ಸ್ಪಷ್ಟವಾಗಿರ್ತಾನೆ, ದೇಶ ವಿಭಜನೆ ಆಗದ ಹೊರತು ಸ್ವತಂತ್ರ ಸ್ವೀಕರಿಸಕ್ ರೆಡಿ ಇರಲಿಲ್ಲ. ಇಷ್ಟೊತ್ಕಾಲೇ ತಾತ್ಕಾಲಿಕ ಸರ್ಕಾರ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಆಗಿರುತ್ತೆ. ಬ್ರೀಫ್ ಆಗಿ ಹೇಳ್ತೀನಿ, ಡೆಪ್ತ್ ಆಗ್ಬೇಕಾದ್ರೆ ಒಂದು ಕ್ಲಾಸ್ ಮಾಡೋಣ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಕೂಡ ಇದರಲ್ಲಿ ಪ್ರಮುಖ ತಾತ್ಕಾಲಿಕ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಇವರು ಮುಸ್ಲಿಂ ಲೀಗ್ ಅನ್ನ ಸೇರಿಸ್ಕೊಂಡು ಏನ್ ಮಾಡಿರ್ತಾರೆ? ಮುಸ್ಲಿಂ ಲೀಗ್ ಪಾರ್ಟಿಯನ್ನ ಸೇರಿಸ್ಕೊಂಡು ಸರ್ಕಾರ ಮಾಡಿರ್ತಾರೆ. ಹಣಕಾಸು ಖಾತೆಯನ್ನು ಕೊಟ್ಟಿರ್ತಾರೆ, ಪ್ರಮುಖ ಖಾತೆ. ಇವ್ರ ಜೊತೆ ಸರ್ಕಾರ ಮಾಡೋದು ಎಷ್ಟು ಕಷ್ಟ ಸಾಧ್ಯ ಅನ್ನೋದು ಇವ್ರಿಬ್ರಿಗೆ ಅರಿವಿಗೆ ಬಂದಿರುತ್ತೆ. ಸೊ ಮೌಂಟ್ ಬ್ಯಾಟನ್ ಗಾಂಧೀಜಿ ಬಳಿ ಹೋದಾಗ ದೇಶ ವಿಭಜನೆಗೆ ಯಾವುದೇ ಕಾರಣಕ್ಕೂ ಗಾಂಧೀಜಿ ಒಪ್ಪಲ್ಲ. ಜಿನ್ನಾ ಬಳಿಗೆ ಹೋದಾಗ ಆತ ದೇಶ ವಿಭಜನೆಯನ್ನೇ ಪ್ರಸ್ತಾಪ ಮಾಡಿದ್ರೆ ಅಷ್ಟೇ ಸ್ವಾತಂತ್ರ್ಯ ಸ್ವೀಕರಿಸುವ ಮಾತನ್ನಾಡ್ತಾನೆ. ಹಾಗಾಗಿ ಗಾಂಧೀಜಿ ಬಿಟ್ರೆ ಪ್ರಮುಖ ನಾಯಕರಾಗಿರ್ತಕ್ಕಂಥ ಭಾರತದ ನೆಹರು ಮತ್ತು ಪಟೇಲ್ರನ್ನ ಮೌಂಟ್ ಬ್ಯಾಟನ್ ಹೋಗಿ ಕೇಳ್ತಾನೆ, ಏನಪ್ಪ ಈ ರೀತಿಯಾದಂತ ಘಟನೆಗಳು ನಡೀತಾ ಇದ್ದಾವೆ, ಏನ್ ಮಾಡೋಣ ಅಂತ. ಆಗ ನೆಹರು ಮತ್ತು ವಲ್ಲಭಭಾಯ್ ಪಟೇಲ್ರು ಸ್ಪಷ್ಟವಾಗಿ ಹೇಳ್ತಾರೆ, ದೇಶ ವಿಭಜನೆಗೆ ಒಪ್ಕೋತಾರೆ ಅವರು. ಯಾಕಂದ್ರೆ ಈಗ ಆಲ್ರೆಡಿ ಈ ದೇಶದಲ್ಲಿ 2 ದೇಶಗಳು ಕಾಣ್ತಾ ಇವೆ ಅಂತ ಅವ್ರು ಹೇಳ್ತಾರೆ. ಬಿಕಾಸ್ ಆಫ್ ಅವ್ರ ಸರ್ಕಾರ ಮಾಡಿರ್ತಾರೆ ಮುಸ್ಲಿಂ ಲೀಗ್ ಜೊತೆಗೆ, ಹೊಂದಾಣಿಕೆ ಕಷ್ಟ ಅಂತ ಅವ್ರಿಗೆ ಅರ್ಥ ಆಗಿರುತ್ತೆ. ಮಹಾತ್ಮ ಗಾಂಧೀಜಿದು ಬಹಳ ಕಾರವಾದ ಪ್ರತಿಕ್ರಿಯೆ ನೀಡ್ತಾರೆ, ದೇಶ ವಿಭಜನೆಯಾಗುವುದಾದರೆ ಅದು ನನ್ನ ಸಮಾಧಿಯ ಮೇಲೆ ಅಂತ. ಈ ರೀತಿ ಒಂಚೂರು ಹೇಳ್ಬೇಕು ಅಂದ್ರೆ ಗಾಂಧೀಜಿಗೆ ಈ ರೀತಿ ಅಟವಾಗಿ ನಿಂತ್ಕೊತಾರೆ. ಹಾಗಾಗಿ ದೇಶ ವಿಭಜನೆಯನ್ನು ವಿರೋಧಿಸ್ತವ್ರು ಯಾರು ಕೊನೆವರೆಗೂ ಅಂದ್ರೆ ಮಹಾತ್ಮ ಗಾಂಧೀಜಿ. ಮತ್ತೆ ಯಾಕೆ ಸರ್ ದೇಶ ವಿಭಜನೆ ಆಗಕ್ ಬಿಟ್ರು ಅಂದ್ರೆ ಲಿಟಲ್ ಬಿಟ್ ಕನ್ಫ್ಯೂಸ್ ಇರುತ್ತೆ ಅವ್ರಿಗೆ. ಯಾಕಂದ್ರೆ ದೇಶ ವಿಭಜನೆ ಆಗದ ಹೊರತು ಸ್ವತಂತ್ರ ಆಗಲ್ಲ. ಇದು ಶತಸಿದ್ಧ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು. ದೇಶ ವಿಭಜನೆಗೆ ಗಾಂಧೀಜಿ ಮನಸ್ಸು ಒಪ್ತಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸು ಒಂದ್ ರೀತಿ ಗಲಿಬಿಲಿ ಕನ್ಫ್ಯೂಸ್ ಅಲ್ಲಿ ಕೂಡ್ಬಿಡುತ್ತೆ. ಎಲ್ಲೂ ಕೂಡ ದೇಶ ವಿಭಜನೆಗೆ ಅವರು ಡೈರೆಕ್ಟ್ ಪರ್ಮಿಷನ್ ಕೊಡ್ಲಿಲ್ಲ, ವಿರೋಧ ಮಾಡ್ಕೊಂಡೇ ಇದ್ರು.
ಮಹಾತ್ಮ ಗಾಂಧೀಜಿಯವರ ಜೊತೆ ಇನ್ನೊಂದು ಹೆಸರೇನಾದ್ರೂ ಇದೆ, ಕಡಾಖಂಡಿತವಾಗಿ ದೇಶ ವಿಭಜನೆಯನ್ನ ವಿರೋಧಿಸಿದ ಮತ್ತೊಂದು ಹೆಸರು ಯಾವುದು ಅಂದ್ರೆ ಬಾಬು ಪುರುಷೋತ್ತಮ ಟಂಡನದಾಸ್ ಅಂತ. ಬಾಬು ಪುರುಷೋತ್ತಮ ಟಂಡನದಾಸ್ ಅಂತೂ ಕೊನೆ ಜೀವ ಇರೋವರೆಗೂ ದೇಶ ವಿಭಜನೆಯನ್ನ ವಿರೋಧಿಸ್ಕೊಂಡೇ ಬರ್ತಾರೆ, ದೇಶದ ಮತ್ತೊಬ್ಬ ಮಹಾನ್ ಲೀಡರ್. ಬಟ್ ಈ ಕ್ವಶನ್ ಅಲ್ಲಿ, ಈ ಆಪ್ಷನ್ ಅಲ್ಲಿ ಸರಿಯಾದಂತ ಉತ್ತರ ಮಹಾತ್ಮ ಗಾಂಧೀಜಿ. ಅರ್ಥ ಆಯ್ತಪ್ಪ? ಓಕೆ. ನೆಕ್ಸ್ಟ್, ಇಮ್ಮಡಿ ಪುಲಿಕೇಶಿ ಚಿಕ್ಕಪ್ಪ ಮಂಗಳೇಶನನ್ನು ಕೊಂದು ಅಧಿಕಾರಕ್ಕೆ ಬಂದ ಎಂದು ತಿಳಿಸುವ ಶಾಸನ ಯಾವುದು? ನೋಡಿ ಹೆಂಗ್ ಕೇಳಿದಾರೆ ಪ್ರಶ್ನೆ, ಎಷ್ಟು ಅದ್ಭುತವಾಗಿದೆ ನೋಡಿ. ಯಾಕಂದ್ರೆ ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ. ಇಮ್ಮಡಿ ಪುಲಿಕೇಶಿಯ ತಂದೆ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ 1ನೇ ಪುಲಿಕೇಶಿ. ಈತನಿಗೆ ಕೀರ್ತಿವರ್ಮ, ಯಾರು ಕೀರ್ತಿವರ್ಮ, ಇಮ್ಮಡಿ ಪುಲಿಕೇಶಿಯ ತಂದೆ 1ನೇ ಕೀರ್ತಿವರ್ಮ, 1ನೇ ಕೀರ್ತಿವರ್ಮನ ತಂದೆ 1ನೇ ಪುಲಿಕೇಶಿ. 1ನೇ ಪುಲಿಕೇಶಿ ಅರ್ಥ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 2ನೇ ಪುಲಿಕೇಶಿಯ ತಂದೆ 1ನೇ ಕೀರ್ತಿವರ್ಮ, 1ನೇ ಕೀರ್ತಿವರ್ಮನ ತಂದೆ 1ನೇ ಪುಲಿಕೇಶಿ. ಈ 1ನೇ ಪುಲಿಕೇಶಿಗೆ 2 ಮಕ್ಳು ಇರ್ತಾರೆ, 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತ. ಈ 1ನೇ ಕೀರ್ತಿವರ್ಮನ ಮಕ್ಕಳು 2ನೇ ಪುಲಿಕೇಶಿ ಇರ್ಬೋದು, ಕುಬ್ಜ ವಿಷ್ಣುವರ್ಧನ ಇರ್ಬೋದು, ಜಯಸಿಂಹ ಇರ್ಬೋದು, 3 ಜನ ಮಕ್ಳು ಇರ್ತಾರೆ. ಅದ್ರಲ್ಲಿ ದೊಡ್ಡವನು 2ನೇ ಪುಲಿಕೇಶಿ. 1ನೇ ಕೀರ್ತಿವರ್ಮನ್ಗೆ ಅನಾರೋಗ್ಯ ಆಗುತ್ತೆ, ಸಾವಿನ ಸನಿಹಕ್ಕೆ ಹೋಗ್ತಾನೆ. ಹೋದಾಗ ಏನಾಗುತ್ತೆ, ತನ್ನ ಸಹೋದರ ಮಂಗಳೇಶನಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾನೆ. ನನ್ನ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಈ ಸಿಂಹಾಸನವನ್ನ ನನ್ನ ಹಿರಿಯ ಮಗ 2ನೇ ಪುಲಿಕೇಶಿಗೆ ಬಿಟ್ಕೊಡ್ಬೇಕು ಅಂತ. ಆದ್ರೆ ಮಂಗಳೇಶ ಏನ್ ಮಾಡ್ತಾನೆ, 2ನೇ ಪುಲಿಕೇಶಿ ಪ್ರಾಪ್ತ ವಯಸ್ಸಿಗೆ ಬಂದಾಗ ಸಿಂಹಾಸನವನ್ನ ತ್ಯಜಿಸುವುದಿಲ್ಲ, ಅವನ ಸ್ವಂತ ಮಕ್ಕಳಿಗೆ ಅಧಿಕಾರವನ್ನ ಕೊಡಬೇಕು ಅಂತ ಪ್ರಯತ್ನವನ್ನ ಮಾಡ್ತಾನೆ. ಇದು ಸಾಧಾರಣವಾಗಿ ಪ್ರಪಂಚದಲ್ಲಿ ಅಧಿಕಾರ ಲಾಲಸೆ, ಸ್ವಾರ್ಥ ಅನ್ನೋದು ತುಂಬಿ ತುಳುಕ್ತಿತ್ತು. 90% ಸ್ವಾರ್ಥರಹಿತ ಜೀವನ ಕಡಿಮೆ ಇವತ್ತಿಗೂ ಕೂಡ, ಇವತ್ತಿನೂ ಜಾಸ್ತಿನೇ. ಹಾಗಾಗಿ 2ನೇ ಪುಲಿಕೇಶಿಗೆ ಇದ್ದಿದ್ದು ಒಂದೇ ಅವಕಾಶ, ಚಿಕ್ಕಪ್ಪನಿಂದ ಸಲೀಸಾಗಿ ಸಿಂಹಾಸನ ಸಿಗಲ್ಲ ಅಂತ. ಹಾಗಾಗಿ ಅವನೇನ್ ಮಾಡ್ತಾರೆ, 2ನೇ ಪುಲಿಕೇಶಿ ಎಳವತ್ತು ಸಿಂಬಿಗೆಯಲ್ಲಿ ನಡೆದ ಕದನದಲ್ಲಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನ ಕೊಂದು ಅಧಿಕಾರಕ್ಕೆ ಬರ್ತಾನೆ. ಎಳವತ್ತು ಸಿಂಬಿಗೆಯಲ್ಲಿ ನಡೆದಂತ ಕದನದಲ್ಲಿ. ಈ ಮಾಹಿತಿಯನ್ನ ತಿಳಿಸುವ ಶಾಸನ ಪೆದ್ದವಡಗೂರು ಶಾಸನ. ಐಹೊಳೆ ಶಾಸನ ಬಂದು ರವಿಕೀರ್ತಿದು ನರ್ಮದಾ ನದಿ ಕದನದ ಬಗ್ಗೆ ತಿಳಿಸುತ್ತೆ. ಮಹಾಕಾಮಸ್ತವ ಕೂಟ ಸ್ತಂಭ ಶಾಸನ ಬಂದು ಮಂಗಳೇಶ ಕೆತ್ತಿರ್ತಕ್ಕಂಥ ಶಾಸನ. ಸೊ ಪೆದ್ದವಡಗೂರು ಶಾಸನ ಇಮ್ಮಡಿ ಪುಲಿಕೇಶಿ ಹೇಗೆ ಅಧಿಕಾರಕ್ಕೆ ಬಂದ ಎಂದು ತಿಳಿಸುವ ಶಾಸನವಾಗಿದೆ. ಯಾಕಂದ್ರೆ ನೀವು ಬರೀ ಐಹೊಳೆ ಶಾಸನದ ಬಗ್ಗೆ ಹೆಚ್ಚು ಓದಿರ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ ಓದಂತ ಹುಡುಗರು. ರವಿಕೀರ್ತಿ ಐಹೊಳೆ ಶಾಸನ ಈ ಹಿಂದಿನ ಪರೀಕ್ಷೆಯಲ್ಲೂ ಕೂಡ ಅತಿ ಹೆಚ್ಚು ಪ್ರಶ್ನೆ ಬಂದಿರೋದು ಅದೇನೆ. ಅದೇ ಕೆಇಎ ಏನ್ ಥಿಂಕ್ ಮಾಡಬಹುದು ಅಂತ ನಾನ್ ನಿರೀಕ್ಷೆ ಮಾಡ್ತೀನಿ ಅಂದ್ರೆ, ಈ ರೀತಿ ಚಿಕ್ಕ ಚಿಕ್ಕ ಶಾಸನಗಳು, ಹುಡುಗರು ಹೆಚ್ಚು ಅಬ್ಸರ್ವ್ ಮಾಡದೇ ಇರತಕ್ಕಂಥ ಶಾಸನಗಳ ಮೇಲೆ ಪ್ರಶ್ನೆ ಕೇಳಬಹುದು ಅಂತ ಇದೊಂದು ಪ್ರಶ್ನೆ, ಮಾದರಿ ಪ್ರಶ್ನೆಯನ್ನ ಕೊಟ್ಟಿದ್ದೀನಿ. ಅಂಕೋಲ ಉಪ್ಪಿನ ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಹೇಳಿಕೆಗಳನ್ನ ನೋಡಿ, ಎಷ್ಟು ಉದ್ದ ಇದೆ. ದಟ್ ಈಸ್ ಕೆಇಎ ಎಕ್ಸಾಮ್ ಪ್ಯಾಟರ್ನ್. ಅರ್ಥ ಆಯ್ತಾ? ಇನ್ನು ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ನೀವು ನನಗೆ ಕಮೆಂಟ್ಗಳನ್ನ ಮಾಡಬೇಕು. ನನ್ನ ಕೆಲಸ ಕರೆಕ್ಟಾ ರಾಂಗ್ ಅಂತ ನನಗೆ ಗೊತ್ತಾಗಬೇಕು. ಯಾಕಂದ್ರೆ ಆನ್ಲೈನ್ ಅಲ್ಲಿ ಒಬ್ಬನೇ ಮಾಡೋದ್ರಿಂದ ನನಗೆ ಏನ್ ಫೀಲ್, ನಾನು ಚೆನ್ನಾಗಿ ಮಾಡ್ತಾ ಇದ್ದೀನ ಮಾಡ್ತಾ ಇಲ್ವಾ ಅನ್ನೋ ಫೀಲ್ ನನಗೆ ಗೊತ್ತಾಗಲ್ಲ. ಅದನ್ನ ನೀವು ಸ್ಪಷ್ಟಪಡಿಸ್ಬೇಕು ನೋಡಿದಂತ ವಿದ್ಯಾರ್ಥಿಗಳು. ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡಲು ಆರ್ ದಿವಾಕರ್ ಉತ್ತರ ಕರ್ನಾಟಕದಲ್ಲಿ ಸತ್ಯಾಗ್ರಹ ಸಮಿತಿಯನ್ನ ನೇಮಿಸಿದರು. ಆರ್ ದಿವಾಕರ್ ನೇತೃತ್ವದಲ್ಲಿ. ನಿಮ್ಗೆ ಗೊತ್ತು, 1930 ಮಾರ್ಚ್ 12 ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರ ಅನ್ವಯ ಅವ್ರು ಕರೆ ಕೊಡ್ತಾರೆ, ಏಪ್ರಿಲ್ 6 ಭಾರತದಾದ್ಯಂತ ಉಪ್ಪಿನ ಸತ್ಯಾಗ್ರಹದ ವಾರ ಆಗ್ಬೇಕು, ಏಪ್ರಿಲ್ 6ರಿಂದ 13 ಅಂತ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ. ಅದು ಅಂಕೋಲಾದಲ್ಲಿ ಪ್ರಾರಂಭ ಆಗುತ್ತೆ. ಪ್ರಾರಂಭ ಮಾಡೋದಕ್ಕೂ ಮುಂಚೆ ಕರ್ನಾಟಕದ ಉಪ್ಪಿನ ಸತ್ಯಾಗ್ರಹ ಯಾವ ರೀತಿ ನಡಿಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಆರ್ ದಿವಾಕರ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಅದು ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾರೆ. ರಾಂಗ್ ಇದು. ಯಾಕೆಂದ್ರೆ ಅದು ಬಳ್ಳಾರಿಲಿ ಆಗಿದ್ದು. ಸೊ ಕರೆಕ್ಟ್ ಆರ್ ದಿವಾಕರ್ ನೇತೃತ್ವದಲ್ಲೇ ಆಗಿದ್ದು, ಬಟ್ ಉತ್ತರ ಕನ್ನಡದಲ್ಲ, ಬಳ್ಳಾರಿಲಿ. ನೋಡಿ, ಇಷ್ಟು ಡೆಪ್ತ್ ಆಗಿ ಅಥವಾ ಇಷ್ಟು ಸೂಕ್ಷ್ಮವಾಗಿ ಪ್ರಶ್ನೆ ಕೆಎಲ್ ಬರುತ್ತೆ ಅಂತ ನನ್ನ ಭಾವನೆ. 45, ಯಾಕಂದ್ರೆ ನೀವು ಕರ್ನಾಟಕದ ದಂಡಿ ಅಂತೀವಿ, ಕರ್ನಾಟಕದ ಬಾರ್ಡೋಲಿ ಅಂತೀವಿ, MP ನಾಡಕರ್ಣಿ, ಅಂಕೋಲ ಉಪ್ಪಿನ ಸತ್ಯಾಗ್ರಹದ ನಾಯಕರು, ಇವೆಲ್ಲ ನೀವು ಓದ್ಕೊಂಡಿರ್ತೀರ ಕಾಮನ್ ಆಗಿ ಹುಡುಗರು. ಇಷ್ಟು ಡೆಪ್ತ್ ಕೆಇ ಯಾವಾಗ ಹೋಗುತ್ತೆ. ಕರ್ನಾಟಕದಲ್ಲಿ 45 ದಿನಗಳ ಕಾಲ ನಡೆದು 40,000 ಜನ ಭಾಗವಹಿಸಿದ್ರು. ಕರೆಕ್ಟ್ ಇದು. 45 ದಿನ 30 ಸ್ಥಳಗಳಲ್ಲಿ 40,000 ಜನರೊಂದಿಗೆ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ ಟೋಟಲ್. ಅಂಕೋಲಾದಲ್ಲಿ ತಯಾರಿಸಿದ ಉಪ್ಪನ್ನ ಕೊಂಡವರು ವನ್ನಪ್ಪ ನಾಯಕ ಮಂಗೇಶ್ಕರ್. ಅಂಕೋಲಾದಲ್ಲಿ ಉಪ್ಪು ತಯಾರು ಮಾಡ್ತಾರಲ್ವಾ, ಆ ಉಪ್ಪನ್ನ ತಯಾರು ಮಾಡಿದವರು ಯಾರು ಅಂದ್ರೆ, ತಯಾರು ಮಾಡಿದಾಗ ಮೊದಲ ಉಪ್ಪನ್ನ ಕೊಂಡ್ಕೊಂಡಿದ್ದು ವನ್ನಪ್ಪ ನಾಯಕ ಮಂಗೇಶ್ಕರ್. ಇದರೊಂದಿಗೆ ಕಾನೂನನ್ನ ಮುರಿತಾರೆ.
ಇದನ್ನ ಆರಾಜ್ ಕೂಗ್ದವ್ರು ಯಾರು ಅಂದ್ರೆ ಸ್ವಾಮಿ ವಿದ್ಯಾನಂದರು. ಇಷ್ಟು ಡೆಪ್ತ್ ನೀವು ಓದ್ತೀರಾ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಬೇಡ ಪ್ರಶ್ನೆ, ಕರ್ನಾಟಕದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಅಂತ ಮಾಡ್ಕೊಳ್ಳಿ. ಅಂಕೋಲ ಅಲ್ಲ, ಕರ್ನಾಟಕದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹ ಪ್ರಶ್ನೆ. ಓಕೆನಾ? ಈಗ ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅವೆ ಅಂತ, ಒಂದು ಸ್ಟೇಟ್ಮೆಂಟ್ ರಾಂಗು, 2 ಸ್ಟೇಟ್ಮೆಂಟ್ ಸರಿ, 3 ಸ್ಟೇಟ್ಮೆಂಟ್ ಸರಿ. ಅಂದ್ರೆ 1 ರಾಂಗು 2 ಸರಿ, 1 ಹೇಳಿಕೆ ಸರಿ ಉತ್ತರ ಅಲ್ಲ, 2 ಹೇಳಿಕೆ ಸರಿ ಹೌದು ಸರಿ, ಯಾಕಂದ್ರೆ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಅದೇ, 2 3 ಕರೆಕ್ಟ್ ಇದೆ. 3 ಹೇಳಿಕೆ ಸರಿ, ಇದು ತಪ್ಪು. ಎಲ್ಲ ಹೇಳಿಕೆಗಳು ತಪ್ಪು, ಇದು ತಪ್ಪು. ದೇರ್ಫೋರ್ ರೈಟ್ ಆನ್ಸರ್ ಇಸ್ B1. ಬಿ ಸರಿಯಾದಂತ ಉತ್ತರ. 2 ಹೇಳಿಕೆಗಳು ಸರಿ. ನೆಕ್ಸ್ಟ್, ಮೊಹಮ್ಮದ್ ಗವಾನನಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ನಿಜವಲ್ಲ. ಅರ್ಥ ಮಾಡ್ಕೊಳ್ರಿ. ವ್ಯಾಪಾರಕ್ಕಾಗಿ ಈತ ದೆಹಲಿಗೆ ಬಂದ, ಹೌದು, ಮೊನ್ನೆ ತಾನೇ ನಾನು ವಿಡಿಯೋ ಮಾಡಿದ್ದೀನಿ. ಈತ ಪರ್ಷಿಯಾದ ಗವಾನ್ ಪ್ರಾಂತ್ಯದ ಗಿಲಾನ್ ಪ್ರಾಂತ್ಯದ ಗವಾನ್ ಪ್ರಾಂತ್ಯಕ್ಕೆ ಸೇರಿದವನು, ವ್ಯಾಪಾರಕ್ಕೋಸ್ಕರ ಡೆಲ್ಲಿಗೆ ಬಂದಿದ್ದ ಅಂತ ಹೇಳಿದೀನಿ. ಹೌದು. ಬಂದವನ್ ಏನ್ ಮಾಡ್ದ, ಈತ ಬೀದರ್ಗೆ ಸೂಫೀಸ್ ಅಂತ ಮುಜಿಬುಲ್ ಕಿರ್ಮಾನಿಯನ್ನ ಭೇಟಿ ಆಗ್ಲಿಕ್ಕೆ ಬಂದ. ಬೀದರ್ಗೆ ಯಾಕೆ ಬಂದ? ಸೂಫೀಸ್ ಅಂತ ಮುಜಿಬುಲ್ ಕಿರ್ಮಾನಿಯನ್ನ ಭೇಟಿಯಾಗಲು ಬಂದ. ಉತ್ತರ ಸರಿಯಾಗಿದೆ. ವಿವರಣೆ ಬೇಕು ಅಂದ್ರೆ ಬಹುಮನಿ ಸಾಮ್ರಾಜ್ಯ ಅನ್ನೋ ಒಂದು ಚಾಪ್ಟರ್ ಟೀಚ್ ಮಾಡಿದೀನಿ, ನೋಡ್ಕೊಳ್ಳಿ, ನೀಟಾಗಿ ವಿವರಣೆ ಕೊಟ್ಟಿದ್ದೀನಿ. ಈತನಿಗೆ ಕ್ವಾಜಾ ಇ ಜಹಾನ್ ಎಂಬ ಬಿರುದಿತ್ತು. ರೈಟ್. ಯಾಕೆಂದ್ರೆ ಅಮೀರ್ ಉಲ್ ಉಮ್ರಾ, ಕ್ವಾಜಾ ಇ ಜಹಾನ್ ಮತ್ತು ಲಷ್ಕರಿ ಅಂತಕ್ಕಂಥ ಬಿರುದುಗಳಿದ್ದು. ದಿಸ್ ಇಸ್ ಆಲ್ಸೋ ರೈಟ್. 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಅವ್ನು ಕೇಳಿರೋದು ನಿಜ ಅಲ್ಲ, ತಪ್ಪು ಸ್ಟೇಟ್ಮೆಂಟ್ ಯಾವುದು ಅಂತ. 3ನೇದೇನಿದೆ, ಈತ ಒಡಿಸಾದ ಪುರುಷೋತ್ತಮ ಗಜಪತಿಯ ವಿರುದ್ಧ ಸೋತು ಹೋದನು. ಅರ್ಥ ಮಾಡ್ಕೊಳ್ರಿ. ಸಡನ್ ಆಗಿ ಟೆನ್ಷನ್ ಆಗಿ ಈತ ಒಡಿಸಾದ ಪುರುಷೋತ್ತಮ ಗಜಪತಿಯನ್ನ ಸೋಲಿಸಿದನು ಅಂತ ಓದ್ಬಿಟ್ಟಿರಾ. ಅವನ ವಿರುದ್ಧ ಸೋತನು ಅಂತಿದೆ. ದಿಸ್ ಇಸ್ ರಾಂಗ್. ಯಾಕಂದ್ರೆ ಈತ ಸೋಲಿಲ್ಲ, ಸೋಲಿಸ್ತ ಪುರುಷೋತ್ತಮ ಗಜಪತಿಯನ್ನ. ಅರ್ಥ ಆಯ್ತಾ? ದಿಸ್ ಇಸ್ KA ಪ್ಯಾಟರ್ನ್. ಗವಾನನು ಕೃಷಿ ಭೂಮಿಯನ್ನು ಅಳತೆ ಮಾಡಿಸಿ ಫಲವತ್ತತೆಯ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಕಂದಾಯವನ್ನು ನಿಗದಿಪಡಿಸ್ತಾ. ರೈಟ್. ಸರಿಯಾ? ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಿ. ಬಟ್ ಇಲ್ಲಿ ಮೊಹಮ್ಮದ್ ಗವಾನನಿಗೆ ಸರಿಯಾದಂತದ್ದು A, B, D, C ತಪ್ಪು. ಅರ್ಥ ಆಯ್ತಾ? ಬಟ್ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಸಿ. ಓಕೆ. ನೆಕ್ಸ್ಟ್, ವಿಜಯನಗರದ ಪ್ರಸಿದ್ಧ ವಾದ್ಯ ಯಾವುದು? ನಿಮ್ಗೆ ಗೊತ್ತಿರ್ಬೋದು. ತಬಲ ಇದೆ, ವೀಣೆ ಇದೆ, ಕೊಳಲು ಇದೆ, ಸಿತಾರ್ ಇದೆ. ಪ್ರಸಿದ್ಧ ವಾದ್ಯ ವೀಣೆ. ಸರಿಯಾದಂತ ಉತ್ತರ ಬಿ. ಯಾಕಂದ್ರೆ ಈ ಕಾಲದ ಪ್ರಸಿದ್ಧ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ವೀಣೆ. ಈ ಕಾಲದಲ್ಲಿ ಬೆಳೆದು ಬಂದ ನೃತ್ಯ ಯಕ್ಷಗಾನ. ಈ ಕಾಲದ ಹಬ್ಬ ಮಹಾನವಮಿ ಹಬ್ಬ. ಈ ಕಾಲದ ವರದಿಗಾರತಿ ಹೊನ್ನಮ್ಮ. ಈ ಕಾಲದಲ್ಲಿ ಮಹಿಳೆಯರಿಗೂ ಕೂಡ ಉದ್ಯೋಗದಲ್ಲಿ ಕಾವಲುಗಾರ ಪಡೆ ಇರ್ಬೋದು, ರಾಜನ ಅಂಗರಕ್ಷಕ ಪಡೆ ಇರ್ಬೋದು, ಲೆಕ್ಕಪತ್ರ ಪಡೆ ಇರ್ಬೋದು, ಅಲ್ಲೆಲ್ಲ ಮಹಿಳೆಯರಿಗೂ ಕೂಡ ಅವಕಾಶ ಕೊಟ್ಟಿದ್ರು. ಈ ಕಾಲದಲ್ಲಿ ಹಂಪಿ ಉತ್ಸವ ಏರ್ಪಡ್ತಾ ಇತ್ತು. ಅರ್ಥ ಆಯ್ತಾ? ಮಹಾನವಮಿ ಹಬ್ಬದಂದು ಪ್ರಮುಖವಾದಂತ ಹಬ್ಬ, ಪ್ರಮುಖವಾದಂತ ನೃತ್ಯದ ಯಕ್ಷಗಾನ, ಪ್ರಮುಖವಾದಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ವೀಣೆ. ಈ ಕಾಲದಲ್ಲಿ ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಈ ಕಾಲದಲ್ಲೇ ಇದ್ದಿದ್ದು, ಕನಕದಾಸರು ಈ ಕಾಲದಲ್ಲೇ ಇದ್ದಿದ್ದು. ಅರ್ಥ ಆಯ್ತಾ? ಇಷ್ಟೆಲ್ಲ ವಿಚಾರಗಳು ವಿಜಯನಗರದ ಬಗ್ಗೆ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ಕೂಡ ಸುದೀರ್ಘವಾಗಿ ನಾವು ತರಗತಿಯನ್ನ ಮಾಡಿದೀವಿ. ನೀವು ಕೂಡ ಅಪಾರವಾಗಿ ಕೂತು ತಾಳ್ಮೆಯಿಂದ ವೀಕ್ಷಿಸಿದಿರಾ. ನೋಡಿ, ನಿಮ್ಗೆ ಈಗ ನೋಡಕ್ಕೆ ಟೈಮ್ ಇಲ್ಲ ಅಂದ್ರೂ ಕೂಡ ಬಿಡು ಮಾಡ್ಕೊಂಡು ನೋಡಿ. ಈ ವಿಡಿಯೋಗಳು 100% ಈ ಪ್ರಶ್ನೆಗಳು ಗೊತ್ತವೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗಂತೂ ಎಕ್ಸಾಮ್ ಅಲ್ಲಿ 100% ಹೆಲ್ಪ್ ಆಗ್ತವೆ. ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಲಾಭ ಆಗುತ್ತೆ ಹೊರತು ನಷ್ಟ ಆಗಲ್ಲ. ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ನಾನು ಯಾವ ಟೈಮು ಕಿಲ್ ಮಾಡಕ್ ನನಗೆ ಇಷ್ಟ ಇಲ್ಲ. ನನ್ನಿಂದ ಸಾಧ್ಯವಾಗುವಂತ ಉತ್ತಮವಾದಂತ ಮಾಹಿತಿ ಕೊಟ್ಟು ನೀವು ಅಪಾಯಿಂಟ್ ಆಗ್ಲಿಕ್ಕೆ ಏನು ಸಹಾಯ ಮಾಡ್ಬೋದು, ಸಹಕಾರ ಮಾಡ್ಬೋದು, ಆ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ಸಲಹೆ ಸೂಚನೆಗಳನ್ನ ಸದಾ ಸ್ವೀಕರಿಸುವ ನಿಮ್ಮ ಪ್ರೀತಿಯ R. ಮಂಜುನಾಥ್. ಧನ್ಯವಾದಗಳು.